ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇದು ಕಡೆಯ ಕಾಲ. ನಡೆಯುತ್ತಿರುವಂತಹ ಕಾರ್ಯಗಳನ್ನು ನೋಡಬೇಕಾದ್ರೆ ಹೊಸದಾಗಿ ಕಾಣ್ತಾ ಇದೆ. ಇಲ್ಲಿ ಏನು ನಡೀತಾ ಇದೆ ಎನ್ನುವಂಥದ್ದನ್ನೇ ಗ್ರಹಿಸಿಕೊಳ್ಳುವುದಕ್ಕೆ ಕಷ್ಟವಾಗ್ತಾ ಇದೆ. ಅನಂತರ ಹಲವಾರು ಕಾರ್ಯಗಳನ್ನು ಎದುರುಗೊಳ್ಳಬೇಕಾಗಿರುವಂಥದ್ದಾಗಿದೆ. ಸಾಮಾನ್ಯ ಲೋಕದ ಜನಗಳು ಎದುರುಗೊಳ್ಳುವಂತಹ ಸಮಸ್ಯೆಗಳು ಒಂದು ಕಡೆ ಅಂದರೆ, ದೇವರ ಮಕ್ಕಳು ಎದುರುಗೊಳ್ಳುವಂತಹ ಸಮಸ್ಯೆಗಳು ಮತ್ತೊಂದು ಕಡೆ. ಅದು ಇವರ ಒಳಗೆ ಬರುವಂಥ ಹೋರಾಟಗಳು, ವಂಚನೆಗಳು, ಸುಳ್ಳು ಉಪದೇಶಗಳು, ಈ ರೀತಿಯಾಗಿ ಬಹಳ ಕಾರ್ಯಗಳು. ಅದು ಸಾಮಾನ್ಯ ಜನಗಳಿಗೆ ಸೀಮಿತವಾದದ್ದಲ್ಲ, ದೈವ ಜನಗಳಿಗೆ ಸೀಮಿತವಾದದ್ದು. ಈಗ ಸಮೀಪ ಕಾಲದಲ್ಲಿ ಬರುತ್ತಿರುವ ಕರ್ತರು ಎಚ್ಚರಿಸಿ ಹೇಳಿದಂತಹ ಒಂದು ಆಪತ್ತಿನ ಕುರಿತಾಗಿ ಇವತ್ತು ನಾವು ಧ್ಯಾನ ಮಾಡಲಿದ್ದೇವೆ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 5, 6, 7 ಅದುವೇ ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ. ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನ ಮೋಸಗೊಳಿಸಾರೋ ನೋಡಿಕೊಳ್ಳಿರಿ. ಅನೇಕರು ಬಂದು ನನ್ನ ಹೆಸರನ್ನ ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನ ಮೋಸಗೊಳಿಸುವರು. ಇದಲ್ಲದೆ ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳುವಾಗ ಕಳವಳ ಪಡಬೇಡಿರಿ, ಹಾಗಾಗುವುದು ಅಗತ್ಯ. ಆದರೂ ಇದು ಇನ್ನು ಅಂತ್ಯಕಾಲವಲ್ಲವಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇದರಲ್ಲೂ ಬಹು ಮುಖ್ಯವಾಗಿ ನಾವು ನೋಡುವುದು ಏನಂತ ಕೇಳುವುದಾದರೆ, ಅನೇಕರು ಬಂದು ನಾನೇ ಕ್ರಿಸ್ತನೆಂಬುದಾಗಿ ಹೇಳಿ ಅನೇಕರನ್ನ ವಂಚಿಸುವರು. ನಾನೇ ಕ್ರಿಸ್ತನೆಂಬುದಾಗಿ ಯಾರನ್ನ ವಂಚಿಸುವರು ಅಂದರೆ, ಕ್ರೈಸ್ತರನ್ನು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿರುವವರನ್ನೇ ಅವನು ವಂಚಿಸುತ್ತಾನೆ. ಎರಡನೇದಾಗಿ ಹೇಳುತ್ತೆ ನೋಡಿ, 7ನೇ ವಾಕ್ಯದಲ್ಲಿ ಯುದ್ಧಗಳು, ಅದು ಸಾಮಾನ್ಯವಾಗಿ ಎಲ್ಲರಿಗೂ ಬರಲಿರುವಂತಹ ಸಮಸ್ಯೆ. ಆದರೆ ಅದಕ್ಕೆ ಹಿಂದೆ ಇರುವಂತಹ ವಾಕ್ಯ ಹೇಳುತ್ತದೆ, ದೇವರ ಮಕ್ಕಳು ವಂಚನೆ ಅಂತ ಹೇಳಿದ್ರೆ ಯಾಮಾರಿಸುವುದು. ಅವರು ಏನು ಮಾಡ್ತಾರೆ ಅಂದರೆ, ಸತ್ಯವೇದದಲ್ಲಿ ಮತ್ತಾಯ 24ರಲ್ಲಿ ಮತ್ತೊಂದು ಕಾರ್ಯ ಹೇಳುತ್ತದೆ, ಕ್ರಿಸ್ತನು ಎಲ್ಲಿದ್ದಾನೆ ಅಲ್ಲಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅದು ಬೇರೆ. ಆದರೆ ಇಲ್ಲಿ ಕೆಲವರು ಕ್ರಿಸ್ತನ ಹಾಗೆ ಬಂದು ನಾನೇ ಮೆಸ್ಸಿಯನು, ನಾನೇ ಕ್ರಿಸ್ತನು, ನನ್ನನ್ನು ನಂಬಿರಿ, ನಾನು ಬಂದಿದ್ದೇನೆ ಎಂಬುದಾಗಿ ಲೋಕಕ್ಕೆ ಆ ರೀತಿಯಾಗಿ ಹೇಳಿ ಜನಗಳನ್ನು ಮೋಸಗೊಳಿಸುತ್ತಾರೆ. ತಮ್ಮನ್ನ ಒಂದು ದೇವರ ಹಾಗೆ ಜನಗಳಿಗೆ ತೋರಿಸಿಕೊಳ್ಳಲು ಬಯಸುತ್ತಾರೆ. ಕೆಲವರು ತಾವು ಅದನ್ನು ನಂಬುತ್ತಾರೆ, ನಾವು ದೇವರ ಅವತಾರ ಎಂಬುದಾಗಿ ನಂಬುತ್ತಾರೆ. ಈ ಒಂದು ಆಪತ್ತು ಲೋಕಕ್ಕೆ ಬರುತ್ತದೆ. ಜನಗಳು ಬಹಳ ಅದನ್ನು ಸ್ವೀಕರಿಸ್ಕೊತಾರೆ, ವಂಚಿಸಲ್ಪಡುತ್ತಾರೆ. ಇದರ ಕುರಿತಾಗಿಯೇ ದೇವರು ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಮೀಪದಲ್ಲಿ ಕಳೆದ ವಾರದಲ್ಲಿ ಶ್ರೀಲಂಕಾದಲ್ಲಿ ಒಬ್ಬರು ದಿಢೀರಂತ ಒಂದು ದೇವಾಲಯದ ಮುಂದೆ, ನೀರ್ಕೊಳುಂಬು ಎನ್ನುವ ಪ್ರಾಂತ್ಯದಲ್ಲಿ ಒಂದು ದೇವಾಲಯದ ಮುಂದೆ ಕ್ರಿಸ್ತನ ಹಾಗೆ ಒಂದು ಬಿಂಬದಲ್ಲಿ ಬಂದು ಕೂತಿದ್ದರು. ಅವರನ್ನ ಜನಗಳು ನೋಡಿ ಯೇಸು ಬಂದಿದ್ದಾರೆ ಎಂಬುದಾಗಿ ಹೇಳಿ ಅವರು ಸಂತೋಷಪಟ್ಟರಲ್ಲಿ. ಅಷ್ಟು ಮಾತ್ರವಲ್ಲ, ಅವರು ಯೇಸುವಂತೆ ಅಲ್ಲಿ ಅಂಗೀಕಾರವನ್ನು ಸ್ವೀಕರಿಸಿಕೊಂಡು ಬಹಳ ಮಂದಿ ಅವರ ಬಳಿ ಹೋಗಿ ನನ್ನನ್ನು ಬ್ಲೆಸ್ ಮಾಡಿ, ನನ್ನನ್ನು ಆಶೀರ್ವಾದ ಮಾಡಿರಿ, ನಮಗೆ ಮಾತಾಡಿರಿ. ಅವರನ್ನು ವಿಚಾರಣೆ ಮಾಡಿ ನೋಡುವುದಾದರೆ ಯಾರು ಏನು ಎನ್ನುವುದರ ಕುರಿತಾಗಿ ಯಾವ ಒಂದು ಕಾರ್ಯವೂ ಗೊತ್ತಿಲ್ಲ. ಆದರೆ ಅವರು ತನ್ನನ್ನು ದೇವರು ಎಂಬುದಾಗಿ ಅವರಿಗೆ ತೋರಿಸ್ತಾ ಇದ್ದಾರೆ ಎಂಬುದಾಗಿ ಒಂದು ಸುದ್ದಿಯನ್ನು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡಲು ಮುಂದಾದೆ. ಇದು ಒಂದು ಏನು ಹೊಸದಲ್ಲ, ಹಲವು ಕಡೆ ಇದೇ ರೀತಿಯಾಗಿ ನಡೆಯುವಂಥ ಸಂಭವಗಳು ಉಂಟು. ಯೇಸು ಇದನ್ನೇ ಮೊದಲು ಹೇಳಿದ್ದಾರೆ. ಕಡೆಯ ದಿನಗಳಲ್ಲಿ ಅನೇಕರು ಎದ್ದು ನಾನೇ ಕ್ರಿಸ್ತನು ಎಂಬುದಾಗಿ ಹೇಳುತ್ತಾರೆ. ಇವೆರಡಕ್ಕೂ ನೀವು ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಬೇಕು. ಕ್ರಿಸ್ತನು ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಅಲ್ಲಿ ಅಡವಿಯಲ್ಲಿದ್ದಾರೆ ಅನ್ನುವುದು ಬೇರೆ ಸಮಸ್ಯೆ. ಅದು ನಾನೇ ಕ್ರಿಸ್ತನೆಂಬುದಾಗಿ ಜನಗಳನ್ನು ನಂಬಿಸುವಂತೆ ಮಾಡುವುದು ಮತ್ತೊಂದು ಸಮಸ್ಯೆ. ಕೆಲವರು ಎದ್ದು ತಮ್ಮನ್ನು ದೇವರಂತೆ ಭಾವಿಸಿಕೊಳ್ಳುತ್ತಾರೆ. ಇದು ಒಂದು ಸ್ಪಿರಿಟ್. ಅದು ಈ ದೇವರಂತೆ ತನ್ನನ್ನು ಸ್ಮರಿಸಿಕೊಳ್ಳುವಂತಹ ಮನಸ್ಥಿತಿಗೆ ಹೆಸರು ಗಾಡ್ ಕಾಂಪ್ಲೆಕ್ಸ್ ಎಂಬುದಾಗಿ ಮನೋತತ್ವದಲ್ಲಿ ಒಂದು ಹೆಸರಿಟ್ಟಿದ್ದಾರೆ. ಗಾಡ್ ಕಾಂಪ್ಲೆಕ್ಸ್ ಅಂತ ಕೇಳುವುದಾದ್ರೆ ಏನಂದರೆ, ಮನುಷ್ಯರು ತಮ್ಮನ್ನ ದೇವರುಗಳಂತೆ ಭಾವಿಸುತ್ತಾರೆ. ಕ್ರಿಸ್ತನಾಗಿ ಮಾತ್ರವಲ್ಲ, ಯಾವ ದೇವರಾಗಬೇಕಾದ್ರೂ ಇರಬಹುದು, ದೇವರ ಅವತಾರವೇ ನಾನು ಎಂಬುದಾಗಿ ಹೇಳಿ ತಮ್ಮನ್ನ ಮನುಷ್ಯರ ಮುಂದೆ ದೇವರಂತೆ ತೋರ್ಪಡಿಸುತ್ತಾರೆ. ಇದು ಒಂದು ಮನೋತತ್ವ, ಮಾನಸಿಕ ಹೋರಾಟ, ಒಂದು ಮನಸ್ಥಿತಿಯಲ್ಲಿ ಬರುವಂತಹ ಬದಲಾವಣೆ. ಇದಕ್ಕೆ ಹೆಸರು ಗಾಡ್ ಕಾಂಪ್ಲೆಕ್ಸ್ ಎಂಬುದಾಗಿ ಹೆಸರು. ಒಬ್ಬರು ತನ್ನನ್ನ ದೇವರು ಎಂಬುದಾಗಿ ನಂಬುವುದನ್ನು ವಿವರಿಸುವುದಕ್ಕೆ, ನಾನು ದೇವರೇ ಎಂಬುದಾಗಿ ಜನಗಳನ್ನು ನಂಬಿಸುವುದಕ್ಕೆ, ವಿವರಣೆ ಮಾಡುವುದಕ್ಕೆ ಈ ಒಂದು ಪದ ಗಾಡ್ ಕಾಂಪ್ಲೆಕ್ಸ್ ಎನ್ನುವಂತಹ ಪದ 20ನೇ ಶತಮಾನದ ಆರಂಭದಲ್ಲಿ ಮನೋತತ್ವ ಸಂಶೋಧಕರು ಎರ್ನೆಸ್ಟ್ ಜೋನ್ಸ್ ಎಂಬುದಾಗಿ ಒಬ್ಬರು 1958ರವರೆಗೂ ಜೀವಂತವಾಗಿದ್ದವರು, ಅವರಿಂದ ಉಂಟು ಮಾಡಲ್ಪಟ್ಟದ್ದೇ ಗಾಡ್ ಕಾಂಪ್ಲೆಕ್ಸ್ ಎನ್ನುವಂಥ ಈ ಒಂದು ಪದ. ಚೆನ್ನಾಗಿ ಮನದಲ್ಲಿ ಇಟ್ಟುಕೊಳ್ಳಬೇಕು.
ಇದು ಒಂದು ಮನೋತತ್ವ ಅಥವಾ ಮಾನಸಿಕ ಹೋರಾಟ. ಅವರಿಗೆ ಮನಸ್ಸಲ್ಲಿ ಓಪನ್ ಆಗಿ ಹೇಳಬೇಕು ಅಂದರೆ ಮೆಂಟಲ್ ಆಗಿರುವಂತಹ ಒಂದು ಪ್ರಾಬ್ಲಮ್ ಅದು. ಇವರೇನು ಮಾಡ್ತಾರೆ ಅಂದರೆ ತನ್ನನ್ನು ದೇವರು ಎಂಬುದಾಗಿ ನಂಬುತ್ತಾರೆ, ತನ್ನನ್ನು ದೇವರಂತೆಯೇ ತೋರಿಸಿಕೊಳ್ಳುತ್ತಾರೆ. ದೇವರಂತೆ ತಮ್ಮನ್ನು ನಂದುಕೊಂಡು ಮಾತಾಡುವುದರಲ್ಲಿ, ನಗುವುದರಲ್ಲಿ, ಜನಗಳನ್ನು ಆಶೀರ್ವಾದ ಮಾಡೋದರಲ್ಲಿ, ಅವರು ತಮ್ಮನ್ನು ನಂಬಿಸುವುದಕ್ಕೆ ಏನೆಲ್ಲ ಮಾಡಬೇಕೋ ಎಲ್ಲವನ್ನ ಮಾಡ್ತಾರೆ. ಒಬ್ಬರು ತನ್ನನ್ನು ಇನ್ನೊಬ್ಬರಾಗಿ ಭಾವಿಸಿಕೊಳ್ಳುವುದು, ದೇವರಂತೆ ತೋರಿಸಿಕೊಳ್ಳುವುದಕ್ಕೆ ಹೆಸರು ಗಾಡ್ ಕಾಂಪ್ಲೆಕ್ಸ್ ಎಂಬುದಾಗಿ ಹೆಸರು. ಇದು ಒಂದು ಮಾನಸಿಕ ಪದ. ಈ ಗಾಡ್ ಕಾಂಪ್ಲೆಕ್ಸ್ ಎನ್ನುವಂಥದ್ದು ಇವತ್ತು ನೆನ್ನೆ ಅಲ್ಲ. ಸತ್ಯವೇದ ಚರಿತ್ರೆಯಲ್ಲಿ ತೆಗೆದು ನೋಡುವುದಾದರೆ ಬಹಳ ಮಂದಿ ತಮ್ಮನ್ನು ದೇವರುಗಳಂತೆ ತೋರಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ, ದೇವರಾಗಿ ತೋರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದರ ಮುಂದಿನ ಹಂತವಾಗಿ ಈ ಮನಸ್ಥಿತಿಯಲ್ಲಿ ಮತ್ತೊಂದು ಕಾರ್ಯವೂ ಉಂಟು. ದೇವರಂತೆ ಮಾತ್ರವಲ್ಲದೆ ಕ್ರೈಸ್ತರ ನಡುವೆ ನಾನೇ ನೋಡಿದ್ದೇನೆ ಕೆಲವರನ್ನ. ಅವರೇನು ಮಾಡ್ತಾರೆ ಅಂದರೆ ತಮ್ಮನ್ನ ಒಂದು ಹಳೆಯ ಕಾಲದ ಪ್ರವಾದಿಯಂತೆ ಭಾವಿಸುತ್ತಾರೆ. ಪ್ರತ್ಯೇಕವಾಗಿ ಒಬ್ಬ ಮೋಶೆ, ಮತ್ತೆ ಮೋಶೆ ಬಂದಿದ್ದಾರೆ, ನಾನೇ ಆ ಒಂದು ಮೋಶೆ. ಎಲಿಯ ಮತ್ತೆ ಬರಬೇಕು ಅಂತ ಇದೆಯಲ್ಲ, ನಾನೇ ಆ ಒಂದು ಎಲಿಯ. ಈ ರೀತಿಯ ಕೆಲವರು ತಮ್ಮನ್ನ ಕ್ರಿಸ್ತನು ಎಂಬುದಾಗಿ ಹೇಳಿಕೊಳ್ಳುತ್ತಾರೆ. ಮೋಶೆ ಎಲಿಯೆಲ್ಲ ಏನಕ್ಕೆ ಡೈರೆಕ್ಟಾಗಿ ನೇರವಾಗಿ ನಾನೊಬ್ಬ ದೇವರ ಮಗನು ಎಂಬುದಾಗಿ ಹೇಳ್ಕೊತಾರೆ. ಆದರೆ ಇವೆಲ್ಲ ಒಂದೇ ಥರ ಗಾಡ್ ಕಾಂಪ್ಲೆಕ್ಸ್ ಎನ್ನುವಂತಹ ಪದದಲ್ಲೇ ಬರುತ್ತೆ. ಒಮ್ಮೆ ಕೆಲವು ವರ್ಷಗಳ ಹಿಂದೆ ಒಬ್ಬ ಸೇವಕರು, ಇವತ್ತು ಅವರು ಸೇವೆಯಲ್ಲಿ ಇಲ್ಲ, ಅವರು ಸ್ವಲ್ಪ ಪ್ರವಾದನೆಯನ್ನು ಹೇಳುವುದಕ್ಕೆ ಮುಂದಾದರೂ. ನನಗೆ ಚೆನ್ನಾಗಿ ನೆನಪಿದೆ ಅವ್ರ ಬಗ್ಗೆ. ಅವರು ಒಳ್ಳೆ ಪ್ರವಾದನೆ ಹೇಳುವುದಕ್ಕೆ ಮುಂದಾದರು. ಅದರಲ್ಲಿ ಕೆಲವೊಂದು ಕಾರ್ಯಗಳು ನಡೆಯಿತು. ಒಂದು ದಿನ ನನ್ನ ಬಳಿ ಬಂದು ಅವರು ಈ ರೀತಿಯಾಗಿ ಕೇಳಿದರು, ಬ್ರದರ್ ಒಂದು ಸಂಶಯವನ್ನು ಕೇಳಬೇಕು. ಏನಂತ ಕೇಳಿದೆ ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಮನಸ್ಸಿಂದ ಒಂದು ಶಬ್ದ ಬರ್ತಾ ಇದೆ, ಬರುವವನಾಗಿರುವ ಎಲಿಯ ನೀನೇ ಎಂಬುದಾಗಿ, ಬರುವವನಾಗಿರುವ ಎಲಿಯ ನೀನೇ ಎಂಬುದಾಗಿ. ಯಾರೋ ನನಗೆ ಹೇಳ್ತಾ ಇದ್ದಾರೆ ಎಂಬುದಾಗಿ ಅವರು ಹೇಳಿದರು. ನಾನು ಹೇಳಿದೆ, ಬರುವಂತಹ ಎಲೆಯ ನೀವಾಗಿರಕ್ಕೆ ಸಾಧ್ಯ ಇಲ್ಲ. ಆ ಪದ ನಿಮ್ಮ ಮನಸ್ಸಿನಲ್ಲಿ ಬರುತ್ತಿರುವಂಥ ಒಂದು ಕಾರ್ಯವಾಗಿದೆ. ನೀವು ನಿಮ್ಮನ್ನು ಎಲಿಯನಂತೆ ಭಾವಿಸುವ ಹಾಗೆ ನಿಮ್ಮನ್ನು ಯಾರೋ ನಿಮ್ಮ ಮನವನ್ನು ಪ್ರೇರೇಪಿಸಿ ಅಥವಾ ಶತ್ರು ಪ್ರೇರೇಪಿಸ್ತಾ ಇದ್ದಾನೆ. ಯಾಕಂದರೆ ಅನೋಕನೋ ಎಲಿಯನೋ ಮತ್ತೆ ಭೂಮಿಗೆ ಇಳಿದು ಬರುತ್ತಾರೆ ಎನ್ನುವುದು, ಅವರು ಆಕಾಶದಿಂದಲೇ ಇಳಿದು ಬರುತ್ತಾರೆ ವಿನಃ ಒಂದು ತಾಯಿಯ ಗರ್ಭದಲ್ಲಿ ಹುಟ್ಟಿಯಲ್ಲ ಅವರು ಬರುವುದಿಲ್ಲ. ಹಾಗಾಗಿ ಇಂಥ ಬೇಡದಿರುವ ಕಾರ್ಯಗಳಿಗೆ ಸ್ಥಳವನ್ನು ಕೊಡಬೇಡಿ. ಸ್ವಲ್ಪ ದಿನವಾದ ನಂತರ ಅವರು ತಮ್ಮನ್ನು ಎಲಿಯನಂತೆಯೇ ಭಾವಿಸಿಕೊಂಡರು. ಈಗ ಅವರು ಯಾವ ಸೇವೆಯಲ್ಲೂ ಇಲ್ಲ, ಬೇರೆ ಏನೋ ಕೆಲಸ ಮಾಡುವವರಾಗಿದ್ದಾರೆ ಇವಾಗ. ಹಾಗಾದರೆ ಈ ರೀತಿ ಮನಸ್ಸಲ್ಲಿ ಇಂಥ ಕಾರ್ಯಗಳು ಉಂಟಾಗುತ್ತದೆ. ಈ ರೀತಿಯಾಗಿ ಉಂಟಾಗುವ ಸಂದರ್ಭದಲ್ಲಿ ತಮ್ಮನ್ನು ಎಣಿಸಬೇಕಾದಕ್ಕಿಂತಲೂ ಅಧಿಕವಾಗಿ ಎಣಿಸ್ಕೋಬೇಕಾದ್ರೆ ಅದಕ್ಕೆ ಸಂಬಂಧವಾಗಿ ಕೆಲವರಿಗೆ ದರ್ಶನಗಳ ರೀತಿಯಲ್ಲಿ ಕೆಲವು ಇಲ್ಯೂಷನ್ ಎಂಬುದಾಗಿ ಹೇಳ್ತಾರೆ. ಮನದಲ್ಲಿ ನಾವು ಅಂದುಕೊಳ್ಳುತ್ತಿರುವಂತಹ ಕಾರ್ಯಗಳು ಹಾಗೆ ಒಂದು ಚಿತ್ರದ ಹಾಗೆ ಅದು ತೋಚುತ್ತದೆ. ಅವರು ತಮ್ಮನ್ನು ನಿರೂಪಿಸುವುದಕ್ಕೋಸ್ಕರವಾಗಿ ಅದನ್ನೇ ಅವರು ನೆನೆಸುತ್ತಿರುವಾಗ ಅವರಿಗೆ ಮನದಲ್ಲಿ ಉಂಟಾಗುವಂತಹ ಕೆಲವೊಂದು ಸುಳ್ಳಾದ ಮಾಯ ಬಿಂಬಗಳು ಬರುತ್ತವೆ, ಒಂದು ಫೇಕ್ ವಿಷನ್ಸ್. ಅದನ್ನು ನಂಬ್ತಾರೆ ಅವರು. ನಾನೇ ದೇವರು ಎಂಬುದಾಗಿ ನಂಬುತ್ತಾರೆ, ನಾನೇ ಒಂದು ದೊಡ್ಡ ಪ್ರವಾದಿ ಎಂಬುದಾಗಿ ನಂಬುತ್ತಾರೆ. ಅವರಿಗೆ ಆ ರೀತಿಯಾಗಿ ಕೆಲವೊಂದು ಇಲ್ಯೂಷನ್ ಎಂಬುದಾಗಿ ಹೇಳ್ತಾರೆ. ಅದನ್ನು ಕೆಲವರು ಬಂದು ಅದನ್ನು ಅಲ್ಯೂಸಿನೇಷನ್ ಎಂಬುದಾಗಿ ಹೇಳ್ತಾರೆ. ಅವರ ಸುತ್ತಲೂ ಆ ರೀತಿ ನಡೆಯುವುದನ್ನು ನೋಡಬೇಕಾದ್ರೆ ಆ ರೀತಿ ಅನಿಸುತ್ತೆ ಅವರಿಗೆ. ಅದು ಅವರ ಮಟ್ಟಕ್ಕೆ ಇದ್ದರೆ ಪರವಾಗಿಲ್ಲ. ಆದರೆ ಅದನ್ನು ಸಭೆಯಲ್ಲಾಗಿರ್ಬೋದು, ಸಾಮಾನ್ಯ ಸ್ಥಳದಲ್ಲಾಗಿರ್ಬೋದು, ಜನಗಳ ಬಳಿ ಅದನ್ನು ಹೇಳಿ ತನ್ನನ್ನು ಒಬ್ಬ ದೇವರಂತೆ ಅಥವಾ ಕಡೆಯ ಕಾಲದ ಪ್ರವಾದಿಯಂತೆ ಕರ್ತನು ನನ್ನನ್ನು ಕಳುಹಿಸಿದ್ದಾರೆ ಅನ್ನುವ ರೀತಿಯಲ್ಲಿ ತೋರಿಸಲು ಪ್ರಯತ್ನ ಮಾಡ್ತಾರೆ. ಇದು ಅಪಾಯ. ಇದು ಅನೇಕರನ್ನು ವಂಚಿಸುವಂಥದ್ದು. ಯೇಸು ಇದನ್ನು ಆರಂಭದಲ್ಲಿಯೇ ಹೇಳಿದ್ದಾರೆ. ನಾನೇ ಕ್ರಿಸ್ತನು ಎಂಬುದಾಗಿ ಹೇಳುವವರು, ನಾನೇ ದೇವರು ಎಂಬುದಾಗಿ ಹೇಳಿ ತಮ್ಮನ್ನು ಪ್ರಕಟಿಸುವವರು ಎದ್ದು ಬರುತ್ತಾರೆ. ಇದು ಒಂದು ಮನಸ್ಥಿತಿ. ಈ ಒಂದು ಮನಸ್ಥಿತಿ ಕಡೆಯ ದಿನಗಳಲ್ಲಿ ಇಂಥ ಮನಸ್ಥಿತಿಯನ್ನು ಒಳಗೊಂಡಿರುವಂತಹ ಮನುಷ್ಯರು ಎಬ್ಬಿಸಲ್ಪಡ್ತಾರೆ. ಮನೋತತ್ವವು ಇವರನ್ನು ಗಾಡ್ ಕಾಂಪ್ಲೆಕ್ಸ್ ಅಂತ ಹೇಳಿದರೂ ಕೂಡ ನಾವು ಬೇರೆ ಕಡೆಯಿಂದ ಸಂಶೋಧನೆ ಮಾಡಿ ನೋಡಿದ್ರೆ ಇದು ದುಷ್ಟ ಸೈತಾನನಿಂದ ಉಂಟಾಗುವಂತಹ ಕಾರ್ಯವೆನ್ನುವುದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇದು ಒಂದು ಸೈತಾನನ ಆತ್ಮ. ಇನ್ನು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಲೂಸಿಫರ್ನ ಆತ್ಮ. ಯಾಕಂದರೆ ತಾನು ದೇವರಂತೆ ಇರಬೇಕು ಎನ್ನುವ ಬಯಸಿ ಮೊಟ್ಟ ಮೊದಲು ಬಿದ್ದವನು ಲೂಸಿಫರ್. ಯೆಶಾಯ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 12, 13, 14 ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಲೂಸಿಫರ್ ಎನ್ನುವವನು ದೇವರ ಸಭೆಯಲ್ಲಿದ್ದಂತಹ ಒಬ್ಬ ಪ್ರಧಾನ ದೇವದೂತನು. ಆ ದೇವದೂತನು ದೇವರನ್ನ ಸ್ತೋತ್ರ ಮಾಡುವುದಕ್ಕೂ ಆರಾಧಿಸುವುದಕ್ಕೂ
ಆರಾಧನೆಯ ಕೂಟಗಳ ಮೇಲೆ ಅಧಿಕಾರಿಯಾಗಿ ಇಡಲ್ಪಟ್ಟಂಥ ಒಬ್ಬ ದೇವದೂತನು. ಅವನ ಮನಸ್ಸಲ್ಲಿ ಮೊಟ್ಟ ಮೊದಲು ನಾನು ದೇವರಾಗಿದ್ದರೆ ಹೇಗಿರುತ್ತೆ, ನಾನು ದೇವರಾಗಿರಬೇಕು, ನನಗೇಂತ ಒಂದು ರಾಜ್ಯ, ನನಗೇಂತ ದೇವದೂತರ ಕೂಟ, ನನ್ನ ಸಿಂಹಾಸನ ಹೆಚ್ಚಾಗಿರಬೇಕು, ಈ ದೇವರ ಸಿಂಹಾಸನಕ್ಕಿಂತಲೂ ಹೆಚ್ಚಾಗಿರಬೇಕು. ಆ ರೀತಿಯಾಗಿ ಅವರ ಮನದಲ್ಲಿ ಒಂದು ಭಾವನೆ ಉಂಟಾಯಿತು. ಆ ಭಾವನೆ ಉದ್ಭವವಾದಾಗ ಅವನು ತನ್ನನ್ನು ದೇವರಂತೆ ಸ್ವೀಕರಿಸುವ ಹಾಗೆ ಅಲ್ಲಿರುವಂತಹ ಅನೇಕ ದೇವದೂತರಿಗೆ ಕಲಿಸಿದ. ನಾನು ದೇವರೇ, ನೋಡಿದ್ರೆ ನನಗೆ ವಿಶೇಷವಾದ ಪವರ್ ಇದೆ. ಅಲ್ಲಿ ಸಿಂಹಾಸನದಲ್ಲಿ ಇರುವಂತಹ ದೇವರಿಗಿಂತ ನಾವು ಎಷ್ಟರಲ್ಲಿ ಕಡಿಮೆಯಾಗಿದ್ದೇನೆ, ನೀವು ತಾನೇ ಎಷ್ಟರಲ್ಲಿ ಕಡಿಮೆಯಾಗಿದ್ದೀರಾ, ನಾವೆಲ್ಲರೂ ದೇವರಂತೆ ಇರೋಣ ಎಂಬುದಾಗಿ ಏನೋ ಒಂದು ಮಾತುಕತೆ ಮಾಡಿರಬೇಕು. ಆಗ ಬಹಳ ದೇವದೂತರು ದೇವರನ್ನು ಬಿಟ್ಟು ಇವನನ್ನು ನಂಬುವುದಕ್ಕೆ ಮುಂದಾದರು. ಅವನ ಮೊದಲ ಮೋಸದ ಕೆಲಸ ಪರಲೋಕದಲ್ಲಿ ಆರಂಭವಾಯಿತು. ಯಾಕಂದರೆ ಸೈತನನ್ನು ಕೆಳಗೆ ತಳ್ಳಲ್ಪಟ್ಟಾಗ ಅವನೊಬ್ಬೊಂಟಿಗೆ ತಳ್ಳಲ್ಪಡಲಿಲ್ಲ, ಅವನನ್ನು ಹಿಂಬಾಲಿಸುವಂತಹ ಒಂದು ಗುಂಪು ದೇವದೂತರು ಕೂಡ ತಳ್ಳಲ್ಪಟ್ಟರು. ಇವತ್ತು ಮನೋತತ್ವಶಾಸ್ತ್ರದಲ್ಲಿ ತನ್ನನ್ನು ದೇವರು ಎಂಬುದಾಗಿ ಹೇಳುವುದಕ್ಕೆ ಮನೋತತ್ವದಲ್ಲಿ ಸೈಂಟಿಫಿಕ್ ಆಗಿ ಗಾಡ್ ಕಾಂಪ್ಲೆಕ್ಸ್ ಎಂಬುದಾಗಿ ಹೆಸರು ಕೊಟ್ಟರು ಕೂಡ ನಿಜವಾಗಿಯೂ ಅದು ಮಾನಸಿಕ ಹೋರಾಟ ಅಲ್ಲ. ಆ ಮಾನಸಿಕ ಹೋರಾಟವನ್ನು ಯಾರು ತರ್ತಾನೆ ಅಂತ ನೋಡೋದಾದರೆ ಒಂದು ದುರಾತ್ಮ. ಆ ಆತ್ಮ ತಾನು ದೇವರಂತೆ ಇರಬೇಕು ಎಂಬುದಾಗಿ ಬಯಸಿದ ಒಂದು ಆತ್ಮ. ಈ ಆತ್ಮ ಏನು ಮಾಡುತ್ತೆ ಅಂತ ಕೇಳಿದರೆ, ಜನಗಳನ್ನು ಯಾವ ರೀತಿ ವಂಚನೆ ಮಾಡುತ್ತೆ ಅಂತ ಕೇಳುವುದಾದರೆ, ಮೊದಲು ಅವರನ್ನು ನಿಮ್ಮನ್ನು ದೇವರಂತೆ ಮಾರ್ಪಡಿಸುವ ಹಾಗೆ ವಾಗ್ದಾನ ಮಾಡುತ್ತೆ. ನೀವು ದೇವರಂತೆ ಮಾರ್ಪಡಬಹುದು ಎಂಬುದಾಗಿ ಹೇಳುತ್ತೆ. ದೇವದೂತರ ಬಳಿಯಲ್ಲಿ ಒಂದು ವೇಳೆ ಏನು ಹೇಳಿರ್ಬೋದು, ಸುಮ್ಮನೆ ಯೋಚನೆ ಮಾಡಿ ನೋಡೋಣ. ಬೈಬಲ್ ಇದೆಯಾ ಅಂತ ಕೇಳಬೇಡಿ ನೀವು. ಏನು ನಡೆದಿರ್ಬೋದು? ಪರಲೋಕದಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ. ಎಲ್ಲವೂ ದೇವರಿಗೆ ಅಡಕವಾಗಿ ವಿಧೇಯತೆ ಉಳ್ಳದಾಗೇ ಇದೆ. ಸೈತಾನನು ಅವನ ಮನದಲ್ಲಿ ಒಂದು ಆಸೆ, ಇವಾಗ ನಾವು ದೇವರ ಹಾಗೆ ಇರಬೇಕು, ಇವರ ಹಾಗೆ ನಮಗೊಂದು ರಾಜ್ಯವನ್ನು ಏರ್ಪಡಿಸಿಕೊಳ್ಳಬೇಕು, ಇವರ ಸಿಂಹಾಸನಕ್ಕಿಂತ ಇವರ ಅಧಿಕಾರ ಪವರ್ಗಿಂತ ನಮ್ಮ ಪವರ್ ಅಧಿಕವಾಗಿರಬೇಕು. ಅದನ್ನು ಹೇಗಾದರೂ ಅಧಿಕರಿಸಿಕೊಂಡು ದೇವರ ಸಾಮ್ರಾಜ್ಯಕ್ಕೆ ವಿರುದ್ಧವಾಗಿ ನಾವು ಒಂದು ಸಾಮ್ರಾಜ್ಯವನ್ನು ಏರ್ಪಡಿಸಿ ನಾನು ಅದರಲ್ಲಿ ಒಂದು ದೇವರಂತೆ ಇರಬೇಕು ಆ ರೀತಿಯಾಗಿ ಭಾವಿಸಿದ. ಆಗ ತಾನು ದೇವರಂತೆ ಇರಬೇಕು ಅಂದರೆ ತನ್ನನ್ನು ಹಿಂಬಾಲಿಸುವಂತಹ, ಸ್ವೀಕರಿಸಿಕೊಳ್ಳುವಂತಹ ಬಹಳ ದೇವದೂತರು ಬೇಕು. ಈ ಲೂಸಿಫರನಿಗೆ ಹಲವು ಅಧಿಕಾರವೂ ಇತ್ತು, ವರಗಳು ಇದ್ದಿತು. ಆದರೆ ದೇವರು ಒಬ್ಬನಿಗೆ ಮಾತ್ರ ಒಂದು ವಸ್ತುವನ್ನು ಅಥವಾ ಒಂದು ಕಾರ್ಯವನ್ನು ಉಂಟು ಮಾಡುವ ಅಧಿಕಾರ ಇದೆ. ಒಂದು ಕಾರ್ಯವನ್ನು ಇಲ್ಲದೇ ಇರುವಂಥ ಕಾರ್ಯದಿಂದ ಒಂದು ವಸ್ತುವನ್ನು ಕ್ರಿಯೇಟ್ ಮಾಡುವುದು ಅದು ಬೇರೆ ಯಾರಿಗೂ ಇಲ್ಲ. ಇವತ್ತು ಮನುಷ್ಯರು ಹಲವಾರು ಇನ್ವೆನ್ಷನ್ ಮಾಡಿದರೂ ಕೂಡ ಅವರು ದೇವರು ಉಂಟು ಮಾಡಿರುವ ಮೂಲ ವಸ್ತುವನ್ನು ಇಟ್ಟು ಮಾಡ್ತಾರೆ. ಏನೂ ಇಲ್ಲದೆಯಿಂದ ಯಾರು ಏನು ಮಾಡೋಕ್ಕಾಗಲ್ಲ. ಆದರೆ ಏನೂ ಇಲ್ಲದೆ ಇರುವುದರಿಂದ ಒಂದು ಕಾರ್ಯವನ್ನು ರೂಪಿಸಲು ಉಂಟು ಮಾಡಬೇಕಂದರೆ ಅದನ್ನು ಕ್ರಿಯೇಟ್ ಮಾಡುವವರೇ ನಾವು ದೇವರೆಂಬುದಾಗಿ ಹೇಳುತ್ತೇವೆ. ಅವರು ಕ್ರಿಯೇಟರ್. ಅವರು ಯಾವ ಮೂಲ ವಸ್ತು ಅವರಿಗೆ ಬೇಕಾಗಿಲ್ಲ, ಯಾವ ರಾ ಮೆಟೀರಿಯಲ್ ಅವರಿಗೆ ಬೇಕಾಗಿಲ್ಲ. ಅವರು ತಮ್ಮ ಮಾತನ್ನಿಟ್ಟೆ ಎಲ್ಲವನ್ನು ಉಂಟು ಮಾಡುತ್ತಾರೆ. ಇವನಿಗೇನೆಂದರೆ, ಇವನು ತನಗೆ ಅಂತ ಒಂದು ರಾಜ್ಯವನ್ನು ಉಂಟು ಮಾಡ್ಕೋಬೇಕಂದ್ರೆ ತನಗೆ ಕ್ರಿಯೇಟ್ ಮಾಡಿಕೊಳ್ಳಬೇಕಾಗಿರುವ ಅಧಿಕಾರವಿಲ್ಲ, ಶಕ್ತಿ ಇಲ್ಲ ಅವನಿಗೆ. ಅವಾಗೇನು ಮಾಡಬೇಕು? ದೇವರು ಉಂಟು ಮಾಡಿ ಇಟ್ಟಿರುವಂಥದ್ದನ್ನು ವಂಚಿಸಿ ತನಗೆ ವಿಧೇಯತೆ ಉಳ್ಳದ್ದಾಗಿ ಮಾರ್ಪಡಿಸಿ ಒಳಗೆ ತರಬೇಕು. ತನ್ನನ್ನು ಆಧರಣೆ ಮಾಡುವಂತಹ ದೇವದೂತರು, ತನ್ನನ್ನು ಆಧರಣೆ ಮಾಡುವಂತಹ ಮನುಷ್ಯರು, ತನ್ನನ್ನು ಆಧರಿಸುವಂತಹ ಪ್ರಲೋಕದಲ್ಲಿರುವಂತಹ ಜೀವಿಗಳು ಹೇಗಾದರೂ ಅವರನ್ನು ಮೋಸ ಮಾಡಿ, ಏಕೆಂದರೆ ನಮಗೆ ಸ್ವಂತವಾಗಿ ಉಂಟು ಮಾಡೋಕ್ಕಾಗಲ್ಲ, ಹಾಗಾಗಿ ಉಂಟು ಮಾಡಿರುವುದನ್ನು ಕದ್ದುಕೊಂಡು ನಮಗೋಸ್ಕರ ಇಟ್ಕೊಳ್ಳೋಣ. ಆಗ ಅದಕ್ಕೆ ಅವನು ಏನು ಮಾಡಿರ್ತಾನೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ದೇವದೂತರ ಮನದಲ್ಲಿ ಒಂದು ತಪ್ಪಾಗಿರುವಂತಹ ಭಾವನೆಯನ್ನು ಉಂಟು ಮಾಡಿ ಎಷ್ಟು ದಿನ ನಾವು ಇನ್ನೊಬ್ಬರನ್ನೇ ಸ್ತೋತ್ರ ಮಾಡ್ತಾ ಇರ್ತೀವಿ. ಅವರು ಹೇಳುವ ಕೆಲಸವನ್ನು ಮಾಡ್ತಾನೆ ಇದು ಗುಲಾಮರಾಗಿ ಎಷ್ಟು ದಿನವಾಗಿರ್ಬೇಕು ನಾವು? ನಮಗೇಂತ ಒಂದು ಸ್ವಾತಂತ್ರ್ಯವಿಲ್ವಾ? ನಮಗೇಂತ ಒಂದು ಅಧಿಕಾರವಿಲ್ವಾ? ಪವರ್ ಇಲ್ವಾ? ನಾನು ದೇವರಾಗಬೇಕಾದರೆ ನಿಮ್ಮನ್ನು ದಾಸರಾಗಿಡುವುದಿಲ್ಲ, ನೀವು ಪ್ರತಿಯೊಬ್ಬೊಬ್ಬರು ದೇವರಂತೆಯೇ ಇರುತ್ತೀರಾ ಎಂಬುದಾಗಿ ಹೇಳಿ ದೇವರ ಆಸೆಯನ್ನು ಅವರಲ್ಲಿ ಉಂಟು ಮಾಡಿರ್ತಾನೆ. ಆದ್ದರಿಂದಲೇ ಬಹಳ ದೂತರು ಅವನು ಹೇಳಿದ ಮಾತನ್ನು ನಂಬಿ ಅವರೊಂದಿಗೆ ಸೇರಿ ಬಿದ್ದು ಹೋದರು. ಸೈತಾನನು ಒಬ್ಬೊಂಟಿಗೆ ಬೀಳಲಿಲ್ಲ. 2 ಪೇತ್ರನ ಪುಸ್ತಕ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಪಾಪ ಮಾಡಿದ ದೂತರನ್ನು ದೇವರು ತಪ್ಪಿ ಹೋಗಲು ಬಿಡದೆ ಅಂಧಕಾರದ ಸರಪಣಿಗಳಲ್ಲಿ ಕಟ್ಟಿ ನರಕದಲ್ಲಿ ತಳ್ಳಿ ನ್ಯಾಯ ತೀರ್ಪಿಗೋಸ್ಕರವಾಗಿ ಇಡಲ್ಪಟ್ಟವರಾಗಿ ಒಪ್ಪಿಸಿಕೊಟ್ಟರು ಎಂಬುದಾಗಿ ಒಂದು ಗುಂಪು ಬಿದ್ದು ಹೋದ ದೂತರ ಬಗ್ಗೆ ಬರೆಯಲ್ಪಟ್ಟಿದೆ. ಯೂದ ಪುಸ್ತಕ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ತಮ್ಮ ಅನಾದಿ ಸ್ಥಿತಿಯನ್ನು ಕಾದುಕೊಳ್ಳದೆ
ತಮಗಿರುವ ವಾಸಸ್ಥಳವನ್ನು ಬಿಟ್ಟು ಬಿಟ್ಟಂತಹ ದೇವದೂತರನ್ನ ಮಹಾದಿನದಲ್ಲಿ ನ್ಯಾಯ ತೀರ್ಪಿಗೋಸ್ಕರವಾಗಿ ನಿತ್ಯ ಸರಪಣಿಗಳಲ್ಲಿ ಕಟ್ಟಿ ಅಂಧಕಾರದಲ್ಲಿ ಕಟ್ಟಿ ಹಾಕಿಟ್ಟಿದ್ದಾರೆ. ಹಾಗಾದರೆ ಇವರೆಲ್ಲ ಯಾರು? ಯಾವಾಗ ಬಿದ್ದರು? ಇವರು ಸೈತಾನನ ವಂಚನೆಯಲ್ಲಿ ಬಿದ್ದು ಹೋದವರು. ಸೈತಾನನ ವಂಚಿಸುವಂತಹ ಸ್ವಭಾವ ಪರಲೋಕದಲ್ಲಿ ಆರಂಭವಾಯಿತು. ಭೂಮಿಯಲ್ಲಿ ಅವನ ವಂಚನೆ ಒಳಗಾಗಲಿಲ್ಲ, ಪರಲೋಕದಲ್ಲಿ ಆರಂಭಿಸಿದ ಕಾರ್ಯವನ್ನ. ಹಾಗಾದರೆ ಯಾವ ರೀತಿ ವಂಚಿಸಿರಬಹುದು? ಅವನು ಒಬ್ಬೊಬ್ಬರಿಗೂ ದೇವರಂತೆ ಇರಬಹುದು ಎಂದು ಆಸೆಯನ್ನು ಹುಟ್ಟಿಸಿರ್ಬೋದು. ನಾವು ಎಷ್ಟು ದಿನ ದೇವರೇಳಿದನ್ನ ಕೇಳಿ ದಾಸರಾಗಿರುವುದು? ನಮಗೆ ಅಂತ ಒಂದು ಸ್ವಾತಂತ್ರ್ಯ ಬೇಡವಾ? ನಮಗೆ ಅಂತ ಒಂದು ಅಧಿಕಾರ, ಪವರ್ ಬೇಡವಾ? ಆಗ ನಾವೇನು ಮಾಡಬೇಕು? ನಾವು ದೇವರಂತೆ ಮಾರ್ಪಡುವುದಕ್ಕೆ ಕೆಲವೊಂದು ದಾರಿಯನ್ನು ಹಿಂಬಾಲಿಸಬೇಕು. ನನ್ನ ಜೊತೆ ಬನ್ನಿ, ನಿಮಗೆಲ್ಲವನ್ನ ಹೇಳ್ಕೊಡ್ತೀನಿ. ನಿಮ್ಮೆಲ್ಲರಿಗೂ ಒಂದು ಅಧಿಕಾರವನ್ನು ಕೊಟ್ಟು, ಬಿಡುಗಡೆಯನ್ನು ಕೊಟ್ಟು, ನಾವೆಲ್ಲ ದೇವರಂತೆ ಆಳ್ವಿಕೆ ಮಾಡೋಣ ಎಂಬುದಾಗಿ ಹೇಳಿ ಅವರನ್ನು ವಂಚಿಸಿರ್ತಾನೆ. ಯಾವುದು ನಿಟ್ಟು ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಮನುಷ್ಯರನ್ನ ಅವನು ಆ ರೀತಿಯ ವಂಚನೆ ಮಾಡಿರ್ತಾನೆ. ಹಾಗಾದರೆ ಅವರಲ್ಲಿ ಅವರು ತರುವಂತಹ ಮೊದಲ ಭಾವನೆ ಏನೆಂದರೆ, ನೀನು ದೇವರು, ನಿನ್ನನ್ನು ಮತ್ತೊಬ್ಬರು ಪೂಜಿಸಬೇಕು, ನಿನಗೆ ಆ ಶಕ್ತಿಯು ಸಾಮರ್ಥ್ಯ ಬರಬೇಕು. ಆಗ ಅವನ ಮನದಲ್ಲಿ ಮೊದಲು ವಂಚಿಸಲ್ಪಟ್ಟಿದ್ದು ಸೈತಾನನ್ನು, ಲೂಸಿಫರ್. ಅವನ ಮನದಲ್ಲಿಯೇ ಒಂದು ಭಾವನೆ ಉಂಟಾಯಿತು. ಅದರ ನಂತರ ಅವನು ದೇವದೂತರನ್ನ ವಂಚಿಸಿದ. ಅವನ ಮನದಲ್ಲಿ ಏನು ಬಂತು ಅಂತ ನೋಡಿ, ಯೆಶಾಯ ಪ್ರವಾದನೆಯ ಗ್ರಂಥ 14ನೇ ಅಧ್ಯಾಯ 12, 13, 14 ವಾಕ್ಯಗಳಲ್ಲಿ ಇದು ಬರೆಯಲ್ಪಟ್ಟಿದೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ! ಜನಾಂಗಗಳನ್ನ ಕೆಡವಿದ ನೀನು ಕಡೆಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟಕಡೆಯೇ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ನಾನು ಆರಾಧನೆಗೆ ಯೋಗ್ಯನಾಗಿ ಮಾರ್ಪಡುವೆ. ಸಿಂಹಾಸನದಲ್ಲಿ ಕೂತಿರುವೆನು. ನನ್ನನ್ನು ಎಲ್ಲರೂ ಆರಾಧನೆ ಮಾಡಲಿದ್ದಾರೆ. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿಯಲ್ಲ. ನೀನು ಹೃದಯದಲ್ಲಿ ಹಂಗೆ ಅನ್ಕೊಂಡಲ್ಲ. ಇದುವೇ ಸೈತಾನನ ಮೆಂಟಾಲಿಟಿ. ಅವನಿಗೆ ನಾನೊಬ್ಬ ದೇವರಂತೆ ಬಾಳಬೇಕು, ನಾನು ಒಂದು ರಾಜ್ಯವನ್ನು ಏರ್ಪಡಿಸಬೇಕು, ದೇವರನ್ನ ಯಾವ ರೀತಿ ಆರಾಧನೆ ಮಾಡ್ತಾರೋ ನಾನು ಎಲ್ಲರೂ ಆರಾಧನೆ ಮಾಡಬೇಕು. ಈ ಒಂದು ಮೆಂಟಾಲಿಟಿಯೇ ತನ್ನನ್ನು ಸ್ವೀಕರಿಸಿಕೊಳ್ಳುವಂತಹ ಅಥವಾ ತನ್ನನ್ನು ನಂಬುವಂತಹ ವಂಚಿಸಲ್ಪಟ್ಟಂತಹ, ಯಾಮಾರಿಸಲ್ಪಟ್ಟಂತಹ ದೇವದೂತರೋ ಮನುಷ್ಯರೋ ಎಲ್ಲರ ಮನದಲ್ಲಿ ತರ್ತಾನವನು. ಅದರಲ್ಲಿ ಕೆಲವರು ಸೈತಾನನಿಗೆ ಸ್ಥಳ ಕೊಟ್ಟವರು ಈ ಕಡೆಯ ಕಾಲದಲ್ಲಿ ಬಹಳ ಮಂದಿ ಹೇಳುತ್ತಾರೆ. ಅವರೇನು ಹೇಳ್ತಾರೆ ಅಂದರೆ, ನಾನು ಕ್ರಿಸ್ತನು. ಇದು ಇವತ್ತು ನಿನ್ನೆ ಅಲ್ಲ. ದೊಡ್ಡ ದೊಡ್ಡ ಅರಸರು, ದೊಡ್ಡ ದೊಡ್ಡ ಅಧಿಪತಿಗಳು ಇವರೆಲ್ಲ ಕೂಡ ತಮ್ಮನ್ನ ದೇವರಂತೆ ಭಾವಿಸಿಕೊಂಡಂತಹ ಚರಿತ್ರೆಯನ್ನ ಸತ್ಯವೇದವು ನಮಗೆ ತೋರಿಸುತ್ತದೆ. ಇದಕ್ಕೆಲ್ಲ ಮೂಲತಃ ಬೇರು ಯಾರಂತ ಕೇಳುವುದಾದರೆ, ಲೂಸಿಫರ್ ಎನ್ನುವ ಬಿದ್ದು ಹೋದಂತಹ ಪ್ರಾಚೀನ ಘಟಸರ್ಪ, ಹಳೆಯ ಸರ್ಪ. ಆ ಆತ್ಮದ ಮನಸ್ಥಿತಿಯೇ ಇವತ್ತು ಅನೇಕರ ಒಳಗೆ ಪ್ರವೇಶ ಮಾಡುತ್ತದೆ. ಅದು ಪ್ರತ್ಯೇಕವಾಗಿ ಯಾರನ್ನು ಹಿಡಿಯುತ್ತೆ ಅಂತ ಕೇಳುವುದಾದರೆ, ದೊಡ್ಡ ಅಧಿಕಾರದಲ್ಲಿರುವವರನ್ನೇ ಮೊದಲು ಹಿಡಿಯುತ್ತೆ. ಅವರನ್ನ ಇಟ್ಟು ಜನಗಳನ್ನ ಗದರಿಸಿ ತನ್ನನ್ನು ಆರಾಧನೆ ಮಾಡುವಂಥದ್ದು, ತಮ್ಮನ್ನ ದೊಡ್ಡವರಂತೆ ಎಣಿಸುವಂತೆ ಮಾಡುವಂಥದ್ದು. ದಿನ ಕಳೆಯುವ ಹಾಗೆ ಆ ಮನುಷ್ಯರು ತಮ್ಮನ್ನ ದೇವರು ಎಂಬುದಾಗಿ ಭಾವಿಸಲು ಮುಂದಾಗ್ತಾರೆ. ಈಗ ಸಮೀಪದಲ್ಲಿ ನೋಡಿ, ಯೇಸುವಿನ ಹಾಗೆ ತನ್ನನ್ನು ತೋರಿಸಲು ಬಯಸುವಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳು ಎದ್ದಿದ್ದಾರೆ. ನಾನು ಯೇಸುವಿಗೆ ಸಮನಾದವನು. ಒಬ್ರು ಹೇಳ್ತಾರೆ, ಯೇಸು ಇವಾಗ ಬಂದರೂ ಕೂಡ ಇವಾಗ ನಡೆಯುವಂತಹ ಯುದ್ಧದಲ್ಲಿ ಯೇಸುವಿನಿಂದ ಒಂದು ಜಯವನ್ನು ಹೊಂದಲು ಸಾಧ್ಯನಾ? ನಾನು ಯೇಸುವಿಗಿಂತ ಹೆಚ್ಚಿನವನು, ದೊಡ್ಡವನು. ಈಗ ನಡೆಯುತ್ತಿರುವಂತಹ ಅಣು ಆಯುಧಗಳ ಯುದ್ಧ ಇವೆಲ್ಲವನ್ನ ನನ್ನಿಂದ ಜಯಿಸಲು ಸಾಧ್ಯ. ಆದರೆ ಯೇಸು ಈಗ ಇಳಿದು ಬಂದರೆ ಇವಾಗಿರುವಂತಹ ಲೋಕ ಸೈನ್ಯವನ್ನು ಎದುರುಗೊಳ್ಳಲು ಸಾಧ್ಯನಾ ಎಂಬುದಾಗಿ ಒಬ್ಬ ನಾಯಕರು, ಒಬ್ಬ ರಾಜಕೀಯ ವ್ಯಕ್ತಿ, ಲೋಕದಲ್ಲಿರುವಂತಹ ರಾಜಕೀಯ ವ್ಯಕ್ತಿ ನಿಮಗೆಲ್ಲ ಮಾತಾಡಿರೋ ಮಾತು ಗೊತ್ತಿರುತ್ತೆ. ಇದು ಯಾತ್ರಿಂದ ಬರುತ್ತೆ ಅಂದರೆ, ಒಂದು ಪ್ರತ್ಯೇಕ ಅಳತೆಯ ಮೇಲೆ ತಮಗೆ ಮರ್ಯಾದೆಯೂ ಅಂಗೀಕಾರವೂ ಸಿಗುವಾಗ ಅವರು ತಮ್ಮನ್ನ ದೇವರು ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಕೆಲವರು ತಮ್ಮನ್ನ ದೇವರಂತೆ ಜನಗಳು ಸ್ವೀಕರಿಸಬೇಕೆಂದು ಗೊತ್ತೇ ಯೋಜನೆ ಮಾಡಿ ಕೆಲಸ ಮಾಡ್ತಾರೆ. ಆ ದಿನಗಳಲ್ಲಿ ನೋಡುವುದಾದರೆ ತಮ್ಮನ್ನ ದೇವರಂತೆ ತೋರಿಸಿಕೊಳ್ಳುತ್ತಾರೆ. ತಾವು ಯಾವ ಅವತಾರವನ್ನು, ಯೇಸು ಅಂತ ಹೇಳಿದ್ರೆ ಯೇಸುವ ಹಾಗೆ ಡ್ರೆಸ್ ಮಾಡಿ ದಾಡಿ ಇಟ್ಟು ಅವರು ಹಿಂಗೆ ಇರ್ತಾರೆ ಎಂಬುದಾಗಿ ಮನುಷ್ಯರು ಏನು ಕಲ್ಪನೆ ಮಾಡ್ತಾ ಇದ್ದಾರೋ ಅದೇ ರೀತಿ ಒಂದು ಬಿಂಬವನ್ನು ಇಟ್ಟು ಜನಗಳನ್ನು ಯಾಮಾರುವಂತೆ ಮಾಡ್ತಾರೆ. ಇವರು ಹೇಳುವುದನ್ನು ಸ್ವೀಕರಿಸುವಂತೆ ಮಾಡಿ ಒಂದು ಬಿಂಬವನ್ನು ನೋಡಿದ ಕೂಡಲೇ ಅರ್ಧ ನಂಬಿಕೆ ನಮಗೆ ಬಂದುಬಿಡುತ್ತದೆ. ಈ ಶ್ರೀಲಂಕಾದಲ್ಲೇ ಇದ್ದಂತಹ ಫೋಟೋನ ನೋಡಿದೆ. ಅದರಲ್ಲಿ ನೋಡಿದ್ರೆ ಜೀಸಸ್ ಥರನೇ
ಒಂದು ಬಿಳಿ ಅಂಗಿಯನ್ನು ಹಾಕಿಕೊಂಡು ಅವರ ಹಾಗೆಯೇ ಕೂದಲನ್ನು ಇಟ್ಟು ಸರಿಯಾಗಿ ಹಿಂದೆ ಬಾಚಿ ದಾಡಿಯನ್ನು ಬೆಳೆಸಿ ಶಾಲನ್ನು ಹಾಕಿಕೊಂಡು ಅವರು ಯೇಸುವಂತೆ ನಿಂತು ಬರುವವರ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಂಥ ಒಂದು ಫೋಟೋ ನೋಡಿದೆ. ಆಗ ಇವರೇನು ಮಾಡ್ತಾರೆ ಅಂದರೆ, ಹೊರ ತೋರುವಿಕೆಯಲ್ಲಿ ಕೂಡ ತಮ್ಮನ್ನ ಲೋಕದಲ್ಲಿ ಜನಗಳು ದೇವರು ಅಂತ ನಂಬ್ತಾರಲ್ಲ, ಒಂದು ಬಿಂಬವನ್ನು ಇಟ್ಕೊಂಡಿರ್ತಾರೆ, ಯೇಸು ಅಂದರೆ ಹಿಂಗಿರ್ತಾರೆ ಎಂಬುದಾಗಿ, ಅಥವಾ ಈ ದೇವರು ಈ ರೀತಿಯಾಗಿರ್ತಾರೆ ಎಂಬುದಾಗಿ. ಆ ರೀತಿಯಾಗಿ ತನ್ನನ್ನು ತೋರಿಸಲು ಪ್ರಯತ್ನವನ್ನು ಮಾಡ್ತಾರೆ. ಮೊದಲು ಹೊರ ತೋರಿಕೆಯಲ್ಲಿ, ಅನಂತರ ತಮ್ಮ ಗುಣಾತಿಶಯದಲ್ಲಿ ತಮ್ಮನ್ನ ದೇವರಂತೆ ತೋರಿಸುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಮೂರನೇದಾಗಿ ಏನು ಮಾಡ್ತಾರೆ ಅಂದರೆ, ಜನಗಳು ತಮ್ಮನ್ನು ಆರಾಧಿಸಬೇಕು ಎಂಬುದಾಗಿ ಬಯಸುತ್ತಾರೆ. ಇದು ಇವತ್ತು ನಿನ್ನೆ ಅಲ್ಲ, ಚರಿತ್ರೆಯಲ್ಲಿ ನೀವು ನೋಡುವುದಾದರೆ ಯೇಸು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ತನ್ನನ್ನು ದೇವರು ಎಂಬುದಾಗಿ ತೋರಿಸಲು ಬಯಸಿ ಮನುಷ್ಯರ ಆರಾಧನೆಯನ್ನು ಹೊಂದಲು ಬಯಸಿದಂತಹ ಹಲವರ ಕುರಿತಾಗಿ ಸತ್ಯವೇದವು ಹೇಳುತ್ತದೆ. ಅದರಲ್ಲಿ ಬಹಳ ಹೇಳ್ಬೋದು. ನಿಮ್ರೋದ್ ಬಗ್ಗೆ ಕೂಡ ಹೇಳ್ತಾರೆ. ನಿಮ್ರೋದ್ ಆ ಕಾಲದಲ್ಲಿ ಬಾಬೆಲಿನಲ್ಲಿ ಒಂದು ದೊಡ್ಡ ಗೋಪುರವನ್ನು ದೇವರ ಸಿಂಹಾಸನಕ್ಕೆ ವಿರುದ್ಧವಾಗಿ ಎತ್ತಿ ಕಟ್ಟಿದೆ ಎಂಬುದಾಗಿ. ನಿಮ್ರೋದ್ ಬಗ್ಗೆ ಹಲವಾರು ಚರಿತ್ರೆಗಳು ಇಸ್ಲಾಮಿಯರ ಧರ್ಮಗ್ರಂಥಗಳಲ್ಲಿ ಆ ಒಂದು ಕಾರ್ಯಗಳು, ಆ ಪುಸ್ತಕಗಳು ಬರೆಯಲ್ಪಟ್ಟದಾಗಿದೆ. ಅಬ್ರಹಾಮನು ಬಾಳಿದಂಥ ಕಾಲದಲ್ಲಿ ಅವರಿಗಿನ ಹಿಂದೆ ಇದ್ದಂತಹ ನಿಮ್ರೋದನು ಹೇಗೆಲ್ಲ ಜನಗಳನ್ನು ಕಷ್ಟಪಡಿಸಿ ತನ್ನನ್ನು ದೇವರಂತೆ ಸ್ವೀಕರಿಸುವಂತೆ ಮಾಡಿದ, ಅವನು ದೇವರ ಸಿಂಹಾಸನಕ್ಕೆ ಮೇಲಾಗಿ ತನ್ನನ್ನು ಎಚ್ಚಲ್ಪಟ್ಟವನಾಗಿರಬೇಕು ಎಂಬುದಾಗಿ ದೊಡ್ಡ ಗೋಪುರವನ್ನು ಕಟ್ಟಿದ ಎನ್ನುವುದರ ಕುರಿತಾಗಿ ಬಹಳ ಸಂಭವಗಳು ಅದರಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಸತ್ಯವೇದದಲ್ಲಿ ಅದು ಬಹಳ ಕಡಿಮೆಯಾಗಿ ಹೇಳಲ್ಪಟ್ಟಿದೆ. ಸರಿ, ನಾವು ಸತ್ಯವೇದದಲ್ಲಿರುವಂತಹ ಕೆಲವೊಂದು ಮನುಷ್ಯರ ಬಗ್ಗೆ ನಾವು ನೋಡುವುದಾದರೆ, ಮೊಟ್ಟ ಮೊದಲು ದೇವರಂತೆ ಇರುವಂತಹ ಆಸೆ ಎಲ್ಲ ಮನುಷ್ಯರೊಳಗೆ ಇರುವಂಥದ್ದಾಗಿದೆ. ಆ ಆಸೆಯನ್ನು ಮೊಟ್ಟ ಮೊದಲು ಪ್ರೇರೇಪಿಸಿದ್ದು ಸೈತಾನನು. ನೋಡಿ, ಅವನು ಯಾವಾಗಲೂ ದೇವದೂತರನ್ನು ವಂಚಿಸುವಾಗಲೂ ಸರಿ, ಮನುಷ್ಯರನ್ನು ವಂಚಿಸುವಾಗಲೂ ಸರಿ, ಅವರಿಗೆ ದೇವರಂತೆ ಇರುವಂತಹ ಆಸೆಯನ್ನು ತೋರಿಸೇ ವಂಚಿಸಿದ. ದೇವದೂತರನ್ನು ನೋಡಿ ದೇವರು ಹೇಳುವುದನ್ನು ಕೇಳಿ ಇಲ್ಲಿಂದ ಅಲ್ಲೋಗುವುದು, ಅಲ್ಲಿಂದ ಇಲ್ಲಿ ಬರುವುದು, ಕೆಲಸ ಮಾಡುವುದು ಮಾತ್ರ ಇದೆಯಲ್ಲ. ನಾವು ಯಾವತ್ತೂ ಒಂದು ಕುರ್ಚಿಯಲ್ಲಿ ಕೂರುವಂಥದ್ದು, ನಮ್ಮನ್ನು ಹೇಗೆ ಮತ್ತೊಬ್ಬರು ಅಂಗೀಕಾರ ಮಾಡುವಂಥದ್ದು, ನಾವು ಹೇಗೆ ಒಂದು ದೇವರಂತೆ ಮಾರ್ಪಡುವುದು ಎಂಬುದಾಗಿ ಹೇಳಿದ ಹಾಗೆ ಮನುಷ್ಯರನ್ನು ನೋಡಿದ. ಮನುಷ್ಯರನ್ನು ನೋಡಿ ಇವರ ಮನದಲ್ಲಿ ಮೊಟ್ಟ ಮೊದಲು ಆಸೆಯನ್ನು ಅವನಲ್ಲಿ ಪ್ರೇರೇಪಿಸಿದ. ಸತ್ಯವೇದ ಓದುತ್ತೇವೆ, ಆದಿಕಾಂಡ 3ನೇ ಅಧ್ಯಾಯದಲ್ಲಿ, ನೀವು ಈ ಹಣ್ಣನ್ನು ತಿನ್ನುವ ದಿನದಲ್ಲಿ ನಿಮ್ಮ ಕಣ್ಗಳು ತೆರೆಯಲ್ಪಡುತ್ತವೆ, ನೀವು ಒಳ್ಳೆಯದರ ಕೆಟ್ಟದರ ಅರಿವುಂಟಾಗುವಂತೆ ಆಗಿ ದೇವರಂತೆ ಮಾರ್ಪಡ್ತೀರಾ, ದೇವರಂತೆ ಇರ್ತೀರಾ ಎಂಬುದಾಗಿ ದೇವರಿಗೆ ಗೊತ್ತು. ಆದ್ದರಿಂದ ನಿಮ್ಗೆ ಅದನ್ನು ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಆ ರೀತಿಯಾಗಿ ಹೇಳಿದ. ಆಗ ಈ ಸ್ತ್ರೀ ಆ ಫಲವನ್ನು, ಅಥವಾ ಆದಾಮನು ಅವಳು ಇಬ್ಬರು ಆ ಫಲವನ್ನು ತಿಂದದ್ದು ಫಲದ ಮೇಲಿರುವಂತಹ ಆಸೆಯಿಂದ ಅಲ್ಲ. ಏದೇನ್ ತೋಟದಲ್ಲಿ ಅವರು ನೋಡದಿರುವಂತಹ ಫಲವ, ಅಲ್ಲಿರುವಂತಹ ಎಲ್ಲ ಮರದ ಹಣ್ಣುಗಳನ್ನು ತಿಂದಿದ್ದಾರೆ. ಇದೊಂದೇನು ಡಿಫ್ರೆಂಟ್ ಆಗಿರುವಂತಹ ಫ್ರೂಟ್ ಅಲ್ಲ. ಆದರೆ ಇವರು ತಿಂದದ್ದು ಆ ಫಲದ ಮೇಲೆ, ಅದರ ರುಚಿಯ ಮೇಲೆ ಇರುವಂತಹ ಆಕರ್ಷಣೆಯಿಂದಲ್ಲ, ಆ ಫಲ ಉಂಟು ಮಾಡುವಂತಹ ಪರಿಣಾಮದಿಂದ ಉಂಟಾಗುವ ಆಕರ್ಷಣೆ. ಈ ಹಣ್ಣನ್ನು ತಿಂದರೆ ಏನಾಗುತ್ತೆ ಅಂತ ಹೇಳ್ದ ನೋಡಿ, ಅದುವೇ. ಇವಾಗ ನಾವು ಒಂದು ಹಣ್ಣನ್ನು ನೋಡಬೇಕಾದ್ರೆ ಇದನ್ನು ತಿಂದರೆ ವಿಟಮಿನ್ ಸಿ ಸಿಗುತ್ತೆ, ವಿಟಮಿನ್ ಬಿ ಸಿಗುತ್ತೆ, ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ತೀವಲ್ಲ. ಹಣ್ಣನ್ನು ತಿನ್ನುವವರೂ ಇದ್ದಾರೆ. ಹಣ್ಣಿನಿಂದ ಏನು ಪ್ರಯೋಜನ ಎಂಬುದಾಗಿ ಅರಿತು ಅದಕ್ಕೋಸ್ಕರವಾಗಿ ಹಣ್ಣನ್ನು ತಿನ್ನುವವರು ಇದ್ದಾರೆ. ಕೆಲವೊಂದು ಹಣ್ಣು ಆರೋಗ್ಯಕ್ಕೆ ತಕ್ಕ ಹಾಗೆ ಇರುತ್ತೆ, ಆದರೆ ಅದರ ಒಂದು ರುಚಿ ಚೆನ್ನಾಗಿರಲ್ಲ. ಬಹಳ ಹುಳಿಯಾಗಿರುತ್ತೆ, ಕಹಿಯಾಗಿರುತ್ತೆ. ಆಗ ಅದು ಕಹಿಯಾಗಿದ್ದರೂ ಹುಳಿಯಾಗಿದ್ದರೂ ಕೂಡ ಪರವಾಗಿಲ್ಲ, ಅವರು ಅದರಿಂದ ಉಂಟಾಗುವಂತಹ ಪರಿಣಾಮಗಳಿದೆ ನೋಡಿ, ಅದಕ್ಕೋಸ್ಕರವಾಗಿ ತಿನ್ನುತ್ತಾರೆ. ಆದರೆ ಇವರು ಈ ಹಣ್ಣನ್ನು ತಿಂದದ್ದು ಹಣ್ಣಿನ ಮೇಲಿರುವಂತಹ ಆಸೆಯಿಂದ ಅಲ್ಲ, ಅದರ ರುಚಿಯಿಂದ ಇರುವಂತಹ ಆಕರ್ಷಣೆಯಿಂದಲೂ. ಆ ಹಣ್ಣನ್ನು ತಿನ್ನುವುದರಿಂದ ಏನು ನಡೆಯುತ್ತೆ ಅಂತ ಹೇಳಿದೆ ನೋಡಿ, ಅದರಿಂದ ತಿಂದರು ಅವರು. ಆದರೆ ಆ ಒಂದು ದೃಷ್ಟಿಕೋನದಲ್ಲಿ ನಾವು ನೋಡಬೇಕಾದ್ರೆ, ಈ ಹಣ್ಣು ತಿನ್ನಲಾಗದ ಕಹಿಯಾಗಿರುವಂಥ ಹಣ್ಣಾಗಿಯೂ ಇಲ್ಲ. ಅದು ಬಹಳ ಚೆನ್ನಾಗಿದೆ. ಆದರೆ ನೋಡಿದ್ರೆ ಬಾಯಲ್ಲಿಟ್ಟರೆ ಅದು ಹುಳಿಯಾಗಿರುತ್ತೆ, ಕಹಿಯಾಗಿರುತ್ತೆ, ವಾಮಿಟ್ ಎಲ್ಲ ಬರುತ್ತೆ. ಆದರೂ ನೀವು ತಿನ್ನಬೇಕು, ಆ ರೀತಿಯ ಹಣ್ಣಾಗೂ ಇಲ್ಲ. ಅದು ನೋಡುವುದಕ್ಕೂ ಚೆನ್ನಾಗಿದೆ, ತಿನ್ನುವುದಕ್ಕೆ ತಕ್ಕದ್ದಾಗಿದೆ. ಅಲ್ಲಿ ಪರಿಣಾಮ ಬಹಳ ದೊಡ್ಡದಾಗಿದೆ. ದೇವರಂತೆ ಮಾರ್ಪಡಿಸೋದಂತಲ್ಲ, ಆ ರೀತಿಯಾಗಿ ಭಾವಿಸಿಯೇ ತಿಂದರು. ಉಳಿದ ಹಾಗೆ ಆ ಫಲದ ಟೇಸ್ಟ್ಗೋಸ್ಕರವಾಗಿ ತಿನ್ನಲಿಲ್ಲ, ಏಕೆಂದರೆ ಆ ತೋಟದ ಎಲ್ಲ ಫಲವನ್ನು ಅವರು ತಿಂದಿದ್ದಾರೆ. ಹಾಗಾದರೆ ಇವರು ಬೇರೆ ಫಲಗಳು ಎಲ್ಲ ಪರಿಣಾಮವಾಗಿ ಇದನ್ನು ತಿನ್ನುವುದಾದರೆ ಏನು ನಡೆಯುತ್ತೆ ಎನ್ನುವಂಥ ಕಾರ್ಯವನ್ನು ಯಾರೂ ಹೇಳಲಿಲ್ಲ. ಸೈತಾನನ ಮೊಟ್ಟ ಮೊದಲು ಹೇಳ್ತಾನೆ, ಇದನ್ನು ತಿಂದರೆ ಇದು ನಡೆಯುತ್ತೆ. ಅವರು ತಿಂದದ್ದು ಅದು ಮಾಡುವಂತಹ ಪರಿಣಾಮಕ್ಕೋಸ್ಕರವಾಗಿ. ಇದನ್ನೇ ಮೊದಲು ಸೈತಾನನು ಒಳಗೆ ತಂದ.
ಹಾಗಾದರೆ ಮನುಷ್ಯರಲ್ಲಿ ಪ್ರಾಕೃತಿಕವಾಗಿ, ಅದರ ನಂತರ ಪಾಪ ಸಂತತಿಯಲ್ಲಿ ಹುಟ್ಟಿದವರೇ ಅಲ್ವಾ ನಾವೆಲ್ಲ? ಪ್ರಾಕೃತಿಕವಾಗಿಯೇ ಎಲ್ಲರ ಒಳಗೆ ಒಂದು ದೇವರಂತೆ ನಾವಿರಬೇಕು, ಮತ್ತೊಬ್ಬರನ್ನ ನಮಗೆ ಗುಲಾಮರಾಗಿಡಬೇಕು ಎನ್ನುವಂಥ ಆಸೆ ಎಲ್ಲರಲ್ಲಿಯೂ ಇದೆ. ಅದನ್ನು ಜಯಿಸಬೇಕು. ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಅಜಾಗೃತೆಯಿಂದ ಇರ್ತಾರಲ್ವಾ, ಮೆಲ್ಲನೆ ಅವನು ಹಾಗೆ ಅವ್ರನ್ನ ಇಂಡ್ಯೂಸ್ ಮಾಡಿ, ನೀನು ದೇವರೇ ದೇವರೇ ಎಂಬುದಾಗಿ ನಂಬುವಂತೆ ಮಾಡಿ, ನೀನು ಮತ್ತೊಬ್ಬರಿಗಿಂತ ವಿಶೇಷವಾದವರೆಂಬುದಾಗಿ ಹೇಳಿ, ಅದರಲ್ಲೂ ಕಾಸು, ಹಣ, ಅಧಿಕಾರ, ಬಲ ಇರುವವರನ್ನು ಸುಲಭವಾಗಿ ವಂಚಿಸಿ, ಜನಗಳನ್ನು ತಮಗೆ ದಾಸರಾಗಿಟ್ಟು, ನಾನು ನಿಮಗೆ ದೇವರು ಎಂಬುದಾಗಿ ಅವರನ್ನು ಆರಾಧಿಸುವಂತೆ ಮಾಡಿಬಿಡ್ತಾನೆ. ಈ ಅಪಾಯದಲ್ಲಿ ಸಿಲುಕಿದವರು ಬಹಳ ಮಂದಿ. ಮೋಶೆಯ ಕಾಲದಲ್ಲಿ ಫರೋಹನಾದ ಅರಸ, ಫರೋಹನು ತನ್ನನ್ನು ಒಬ್ಬ ದೇವರಂತೆಯೇ ಭಾವಿಸಿದ. ಫರೋಹನ ಹಿನ್ನೆಲೆಯ ಚರಿತ್ರೆಯನ್ನು ನೀವು ಓದಿ ನೋಡುವುದಾದರೆ, ಫರೋಹನು ತನ್ನ ದೇವರಂತೆಯೂ, ಪ್ರಕೃತಿಗಿಂತ ಮಿಗಿಲಾದವನಂತೆಯೂ, ಪ್ರಕೃತಿಗಿಂತ ದೊಡ್ಡವನಂತೆಯೂ ತನ್ನನ್ನು ತೋರಿಸುವುದಕ್ಕೆ ಆಸೆಪಟ್ಟ. ಅವನಿಗೆ ಸಹಾಯ ಮಾಡುವುದಕ್ಕೆ ಅಷ್ಟು ಮಂತ್ರವಾದಿಗಳು, ಜನಗಳ ಮುಂದೆ ಸ್ತಂಭನ ವಿದ್ಯೆಗಳಿಂದ ಫರೋಹನು ಒಂದು ವಿಶೇಷವಾದ ಶಕ್ತಿಯನ್ನು ಹೊಂದಿದವನಂತೆಯೂ ತೋರಿಸಿದರು. ಅವನು ಹೇಳ್ದ, ದೇವರು ನನ್ನ ಹಾಗೆ, ದೇವರು ಅಂತ ಹೇಳ್ತಾರಲ್ವಾ, ಅವರು ನನ್ನ ಹಾಗೆ ಒಬ್ಬ ವ್ಯಕ್ತಿನೇ, ನಾನು ಅವರಿಗೆ ಸಮಾನವಾದವನೇ, ಅವನಿಗಿಂತ ದೊಡ್ಡವನು ಎನ್ನುವ ಒಂದು ಅಸಾಧ್ಯವಾದ ಭಾವನೆ ಅವನ ಒಳಗೆ ಇತ್ತು. ನೋಡಿ, ಮೋಶೆ ಬಂದು ಫರೋಹನ ಬಳಿ ಹೇಳುತ್ತಾರೆ, ದೇವರು ತನ್ನ ಮಕ್ಕಳನ್ನು ಆರಾಧಿಸುವಂತೆ ಕಳುಹಿಸಬೇಕೆಂದು ಆಜ್ಞೆ ಕೊಟ್ಟಿದ್ದಾರೆ. ಫರೋಹನು ಹೇಳ್ತಾನೆ, ಯಾರಪ್ಪ ದೇವರು? ಯಾರು ದೇವರು? ನಿಮ್ಮ ದೇವರನ್ನು ನನಗೆ ಗೊತ್ತಿಲ್ಲ, ನಾನು ಯಾಕೆ ಅವರಿಗೆ ವಿಧೇಯರಾಗಬೇಕು ಎಂಬುದಾಗಿ ಕೇಳುವಂತಹ ಸ್ವಭಾವವನ್ನು ನೋಡ್ತೀವಿ. ಅವನೊಬ್ಬ ದೊಡ್ಡ ರಾಜ್ಯವನ್ನು ಇಟ್ಟು ಫರೋಹನು ತನ್ನ ದೇವರೆಂಬುದಾಗಿ ನಿರೂಪಿಸುತ್ತಾ ಇದ್ದ. ಅವನಿಗೆ ಸಹಾಯ ಮಾಡುವುದಕ್ಕೆ ಈ ಮಾಟಮಂತ್ರದ ಆತ್ಮಗಳು, ಮಂತ್ರವಾದಿಗಳು, ವಿಮೋಚನಕಾಂಡ 5ನೇ ಅಧ್ಯಾಯ 1-2 ನೋಡಬೇಕಾದ್ರೆ, ಮೋಶೆಯು ಆರೋನನ್ನು ಫರೋಹನ ಬಳಿ ಹೋಗಿ, ಇಸ್ರಾಯೇಲ್ಯರ ದೇವರಾಗಿರುವ ಕರ್ತನು ಅರಣ್ಯದಲ್ಲಿ ನಮಗೆ ಹಬ್ಬವನ್ನು ಆಚರಿಸಬೇಕೆಂದು ನನ್ನ ಜನಗಳನ್ನು ಹೋಗಗಡಿಸಬೇಕು ಅಂತ ಹೇಳಿದರು. ಅದಕ್ಕೆ ಫರೋಹನು, ನಾನು ಇಸ್ರೇಲನ್ನು ಕಳುಹಿಸಿಕೊಳ್ಳುವುದಕ್ಕೆ, ದೇವರ ಮಾತನ್ನು ಕೇಳುವುದಕ್ಕೆ ಆ ದೇವರು ಯಾರು? ಯಾರಪ್ಪ ಆ ದೇವರು? ನಾನು ದೇವರಿಂದ ಯಾರಂತ ಗೊತ್ತಿಲ್ಲ, ನಾನು ಇಸ್ರೇಲನ್ನು ಹೋಗಲು ಬಿಡುವುದಿಲ್ಲ ಅಂತ ಹೇಳ್ತಾನೆ. ಎರಡನೇ ವ್ಯಕ್ತಿಯನ್ನು ನೋಡಿ, ನೆಬೂಕದ್ನೆಚ್ಚರನು ತನ್ನನ್ನು ಒಂದು ದೇವರಂತೆಯೇ ಭಾವಿಸಿದ. ಯಾಕೆಂದರೆ ತಾನು ಮುಟ್ಟಿದ್ದೆಲ್ಲ ಅವರಿಗೆ ಸಫಲವಾಗ್ತಾ ಇದೆ, ಕೇಳಿದ್ದೆಲ್ಲ ಸಿಗ್ತಾ ಇದೆ. ಒಂದು ಯುದ್ಧಕ್ಕೆ ಹೋದರೆ ಜಯ ಹೊಂದುತ್ತಾರೆ. ಈ ಇಸ್ರಾಯೇಲ್ಯರು ದೇವರ ಮಕ್ಕಳೆಂಬುದಾಗಿ ಹೇಳಿ ಸ್ಥಾಪಿಸಿ ಇಟ್ಟಿದ್ರು ಎಲ್ಲ ಕಡೆ. ಇವರು ಈ ದೇಶ ದೇವರ ದೇಶ, ಯಹೂದ್ಯರು ಇಸ್ರಾಯೇಲ್ಯರು ದೇವರ ಮಕ್ಕಳು, ಅವರ ಜನಗಳಿವರು. ಆ ಯಹೂದವನ್ನ, ಇಸ್ರೇಲನ್ನ ಜಯಿಸುವಂಥದ್ದು ದೇವರನ್ನೇ ಜಯಿಸುವ ಹಾಗೆ ಅವನು ಅನಿಸಿಕೊಂಡ. ನೆಬೂಕದ್ನೆಚ್ಚರನು ಯಹೂದ್ಯರನ್ನು ಜಯಿಸಿದಾಗ ದೇವರ ದೇಶ ಅಂತ ಹೇಳಿದ್ರಲ್ಲ, ಹಾಗಾದ್ರೆ ದೇವರನ್ನೇ ಜಯಿಸಿದೆ. ದೇವರ ಜನಗಳು ಅಂತ ಹೇಳಿದ್ರಲ್ಲ, ಅವರೇ ನಾನು ದಾಸರಾಗಿ ಹೇಳ್ಕೊಂಬಂದಲ್ಲ, ಹಾಗಾದ್ರೆ ದೇವರಿಗಿಂತ ದೊಡ್ಡವನಲ್ವ ನಾನು? ನೆಬೂಕದ್ನೆಚ್ಚರನ ಮನದಲ್ಲಿ ತಾನೊಬ್ಬ ದೇವರು ಎನ್ನುವಂತಹ ನಂಬಿಕೆ ಆಳವಾಗಿ ಇತ್ತು. ಆ ಒಂದು ದೇಶಕ್ಕೆ ಸೇರಿದವರು, ಬ್ಯಾಬಿಲೋನಿಗೆ ಸೇರಿದವರು, ಆ ಕಸ್ದಿಯರ ಆ ಉಚ್ಚಪಕ್ಷ ದೇವರ ಹೆಸರು ನೆಬು ಎನ್ನುವುದು. ನೆಬೋ ಎಂಬುದಾಗಿ ಕರೆಯುತ್ತಾರೆ. ಆ ಕಸ್ದಿಯ ಜನಾಂಗದವರ ಅಧಿಕ ಪಕ್ಷ ದೇವರು ನೆಬೋ. ಆ ಹೆಸರನ್ನೇ ತನಗೆ ಇಟ್ಟುಕೊಂಡು ನೆಬೂಕದ್ನೆಚ್ಚರ್ ಎಂಬುದಾಗಿ ಹೆಸರಿಟ್ಕೊಂಡಿದ್ದ. ಅಷ್ಟು ಮಾತ್ರವಲ್ಲ, ಈ ನೆಬೋವಿನ ರೂಪವನ್ನು, ನೆಬೋವಿನ ಕೆಲವೊಂದು ಗುರುತುಗಳನ್ನು ತನ್ನ ರೂಪವನ್ನು ಸೇರಿಸಿ ಒಂದು ದೊಡ್ಡ ಪ್ರತಿಮೆಯೊಂದನ್ನು ಮಾಡಿದ. ನೀವು ಓದಿರ್ತೀರಾ ಆ ಪ್ರತಿಮೆಯನ್ನು. ಎಲ್ಲರೂ ನಮಸ್ಕರಿಸಬೇಕು, ಆರಾಧನೆ ಮಾಡದಿರುವವರಿಗೆ ಮರಣದಂಡನೆ ವಿಧಿಸಲ್ಪಡುತ್ತೆ ಎಂಬುದಾಗಿ ಕಠಿಣವಾಗಿ ಹೇಳಿದ. ಅದು ಸಾಧಾರಣವಾಗಿರುವಂತಹ ಅದು ವಿಗ್ರಹವಲ್ಲ. ಅದರ ಕುರಿತಾಗಿ ಕೆಲವೊಂದು ಚರಿತ್ರೆಯನ್ನು ಹೇಳುತ್ತೇನೆ, ಗಮನಿಸಿ. ಬೈಬಲ್ನಲ್ಲಿ ದಾನಿಯೇಲ 3ನೇ ಅಧ್ಯಾಯಕ್ಕನುಸಾರವಾಗಿ 2ನೇ ನೆಬೂಕದ್ನೆಚ್ಚರನಾಗಿರುವ ಅರಸನು ಬ್ಯಾಬಿಲೋನ್ನಲ್ಲಿ ದೂರ ಎನ್ನುವಂತಹ ಮೈದಾನದಲ್ಲಿ 90 ಅಡಿ ಎತ್ತರ, ಹೆಂಗಿರುತ್ತೆ 90 ಅಡಿ, 100 ಅಡಿ ಹೆಚ್ಚು ಕಡಿಮೆ 27 ಮೀಟರ್ ಎತ್ತರವಿರುವ ಒಂದು ಬ್ರಹ್ಮಾಂಡವಾಗಿರುವಂತಹ ಬಂಗಾರದ ಪ್ರತಿಮೆ ಬೆಳೆಸಿದ. ಆ ಒಂದು ಪ್ರತಿಮೆ ಯಾರ ಕುರಿತಾಗಿ ಎಂಬುದಾಗಿ ಬೈಬಲಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿಲ್ಲ. ಆದರೂ ಕೂಡ ಇದು ನಾಬು ಎನ್ನುವಂತಹ ಬ್ಯಾಬಿಲೋನಿಯ ದೇವರ ವಿಗ್ರಹದಂತೆ ಅದರ ಸ್ವಭಾವಗಳನ್ನು ಒಳಗೊಂಡಿರುವಂತಹ ನೆಬೂಕದ್ನೆಚ್ಚರನ ವಿಗ್ರಹವಾಗಿ ಅದು ರೂಪಿಸಲ್ಪಟ್ಟಿತ್ತು. ನಾನೇ ಆ ನೆಬೋವಿನ ಅವತಾರ ಎಂಬುದಾಗಿ ಹೇಳಿ ಅದನ್ನು ಆರಾಧಿಸುವಂತೆ ಬಲವಂತ ಮಾಡಿದ.
ಅದರ ನಂತರ ಹಲವು ದಂಡನೆಗಳು ಬಂದ ನಂತರ ಇಲ್ಲ ನಾನು ಮನುಷ್ಯನೆಂಬುದಾಗಿ ಅರ್ಥ ಮಾಡಿಕೊಂಡ. ಶದ್ರಾಕ್ ಮೇಷಕ್ ಅಬೇದ್ನೆಗೋ ಎನ್ನುವವರೆಲ್ಲ ಈ ವಿಗ್ರಹವನ್ನು ನಮಸ್ಕರಿಸಿಲ್ಲ ಎನ್ನುವುದಕ್ಕಾಗಿ ಬೆಂಕಿಯಲ್ಲಿ ತೆಗೆದುಕೊಂಡು ಹಾಕಿದರು. ಅನಂತರ ಮೂರನೇದಾಗಿ ನೋಡಿ, ತೂರು ಎನ್ನುವಂತಹ ದೇಶದ ರಾಜ, ಅವನು ತನ್ನ ದೇವರಂತೆಯೇ ಅವನು ಭಾವಿಸಿದ ಆ ತೂರಿನ ದೇಶ. ನೋಡಿ, ಹೆಚ್ಕೆಲ 28ನೇ ಅಧ್ಯಾಯ 2-6 ವಾಕ್ಯಗಳಲ್ಲಿ 2ನೇ ವಾಕ್ಯ ಹೇಳುತ್ತೆ, ನರಪುತ್ರನೇ, ನೀನು ತೂರಿನ ಪ್ರಭುವಿಗೆ ಹೀಗೆ ನುಡಿ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಉಬ್ಬಿದ ಮನಸ್ಸುಳ್ಳವನಾಗಿ, ಆಹಾ, ನಾನು ದೇವರು, ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಈ ಅಧ್ಯಾಯದಲ್ಲಿ ತೂರಿನ ಅಧಿಪತಿ ಎಂಬುದಾಗಿ 2 ಕಾರ್ಯಗಳನ್ನು ಅದರಲ್ಲಿ ಜೋಡಿಸಿ ಬರೆದಿರ್ತಾರೆ. ನಿಜವಾದ ತೂರಿನ ಅರಸನ ಬಗ್ಗೆ ಬರೆಯಲ್ಪಟ್ಟಿರುತ್ತೆ, ಆ ಅರಸನನ್ನು ನಿಯಂತ್ರಿಸುವಂತಹ ಸೈತಾನನ ಬಗ್ಗೆ ಕೂಡ ಬರೆಯಲ್ಪಟ್ಟಿರುತ್ತೆ. ಈ ಸ್ಥಳದಲ್ಲಿ ಅವರು ಹೇಳುವಂಥದ್ದು ತೂರಿನ ಅರಸ. ಆ ಅರಸನ ಮನದಲ್ಲಿ ಏನಿದೆ ಅಂದರೆ, ನಾನು ದೇವರು. ಯಾವುದನ್ನಿಟ್ಟು ಹೇಳ್ತಾ ಇದ್ದಾರೆ? ಅದು ಸೈತಾನನ ಬಗ್ಗೆ ಬರೆಯಲ್ಪಟ್ಟದ್ದಾಗಿ ಕೆಲವರು ಪ್ರಸಂಗ ಮಾಡಿದ್ದಾರಲ್ವಾ. ಸೈತಾನನ ಬಗ್ಗೆ ಹೇಳಿದ್ದು, ಅದು ಸೈತಾನನಿಂದ ನಿಯಂತ್ರಿಸಲ್ಪಡುವಂತಹ ಅರಸನ ಬಗ್ಗೆ, 2 ಕೂಡ ಅಲ್ಲಿ ಹೇಳಲ್ಪಟ್ಟಿದೆ ಆ ಸ್ಥಳದಲ್ಲಿ. ಇದು ಸೈತಾನನ ಬಗ್ಗೆ ಹೇಳಲ್ಪಟ್ಟಿದ್ದೆಲ್ಲ. ಯಾಕಂದರೆ ಈ ವಾಕ್ಯದ ಕೆಳಭಾಗದಲ್ಲಿ ಕಡೆಯ ಪದ ಹೇಳುತ್ತದೆ, ನೀನು ನರಪ್ರಾಣಿಯೇ, ದೇವರಲ್ಲ. ಹಾಗಾದ್ರೆ ಇದು ಸೈತಾನನ ಬಗ್ಗೆ ಹೇಳಲ್ಪಟ್ಟಿಲ್ಲ, ಒಬ್ಬ ಮನುಷ್ಯನ ಬಗ್ಗೆ ಹೇಳಲ್ಪಟ್ಟದಾಗಿದೆ. ಆ ಮನುಷ್ಯ ಏನು ಮಾಡ್ತಾನೆ ನೋಡಿ, ನಿನ್ನ ಹೃದಯ ಉಬ್ಬಿಕೊಂಡು ನಾನು ದೇವರು, ನಾನು ಸಮುದ್ರದ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿಯಷ್ಟೇ. ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದ್ದೇನು? ನೀನು ಎಂದಿಗೂ ದೇವರಲ್ಲ, ನೀನು ನರಪ್ರಾಣಿಯೇ. ಹಾಗಾದರೆ ಇವರೊಬ್ಬ ವ್ಯಕ್ತಿ ನಾನು ದೇವರು ಎನ್ನುವ ರೀತಿಯಲ್ಲಿ ಮಾತಾಡಿದವನು. 6ನೇ ವಾಕ್ಯ ಹೇಳುತ್ತೆ, ಈಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡದರಿಂದ, ದೇವರ ಮನಸ್ಸಿನಂತೆ ನಿನ್ನ ಮನಸ್ಸನ್ನು ಮಾರ್ಪಡಿಸಿ ನಾನು ಹೆಚ್ಚಿನವನು, ಉನ್ನತನಾದವನು ಎಂಬುದಾಗಿ ನೀನು ಭಾವಿಸ್ತಾ ಇದೆಯಾ ಎಂಬುದಾಗಿ ದೇವರು ಹೇಳುತ್ತಾರೆ. 4ನೇಯಾಗಿ ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ ಚರಿತ್ರೆಯಲ್ಲಿ, ಆಂಟಿಯೋಕ್ ಎಪಿಫನಸ್. ಇವರ ಬಗ್ಗೆ ಸತ್ಯವೇದದಲ್ಲಿ ಇಲ್ಲ. ಸತ್ಯವೇದದಲ್ಲಿ ದಾನಿಯೇಲ್ ಅವರ ದಿನಗಳ ಕುರಿತಾಗಿ ಪ್ರವಾದನಯುಕ್ತವಾಗಿ ಕೆಲವೊಂದು ಕಾರ್ಯವನ್ನು ಹೇಳಿದರೂ ಕೂಡ, ಈ ಆಂಟಿಯೋಕಸ್ ಎಪಿಫನಸ್ ಎನ್ನುವರು ಯಾರು ಎಂಬುದಾಗಿ ನೋಡುವುದಾದರೆ, ಸತ್ಯವೇದ ಚರಿತ್ರೆಗಳು ಅಂತ್ಯಕ್ಕೆ ಬಂದು ಹೊಸ ಒಡಂಬಡಿಕೆಯ ಕಾಲ ಆರಂಭವಾಗುತ್ತೆ ನೋಡಿ. ಅದರ ನಡುವೆ ಇದ್ದಂತಹ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ ಒಂದು 400-500 ವರ್ಷಗಳಿರುತ್ತೆ. ಅದರ ನಡುವೆ ನಡೆದಂತಹ ಚರಿತ್ರೆ, ಆ ಒಂದು ಕಾಲಘಟ್ಟಗಳಲ್ಲಿ ಬಂದಂತಹ ಒಬ್ಬ ಅರಸ. ಆ ದಿನಗಳಲ್ಲಿ ಇಸ್ರೇಲ್ನಲ್ಲಿ ಜನಗಳು ಚದುರಿಸಲ್ಪಟ್ಟರು, ಯಹೂದ್ಯರು ಗುಲಾಮರಾಗಿ ಅವರು ಹೋದರು. ಅದರ ನಂತರ ಕೆಲವೊಂದು ಸಾಮ್ರಾಜ್ಯಗಳು ಎದ್ದವು. ಗುಲಾಮರಾಗಿ ಹಿಡಿಯಲ್ಪಟ್ಟು ಹೋದಂತಹ ಯಹೂದ್ಯರಲ್ಲಿ ದಾನಿಯೇಲ್ ಬಿಟ್ಟರೆ ಅದರ ನಂತರ ಬಹಳ ಪ್ರವಾದಿಗಳಾಗಿರ್ಬೋದು, ಯಾಜಕರಾಗಿರ್ಬೋದು, ವೇದ ಪಂಡಿತರಾಗಿರ್ಬೋದು, ಯಾರು ಎದ್ದ ಹಾಗೆ ಕಾಣಿಸ್ತಿಲ್ಲ ನಮಗೆ. ಅವರಿಂದ ಯಾವ ಪುಸ್ತಕ ಬರೆಯಲ್ಪಡಲಿಲ್ಲ. ಹಾಗಾದರೆ ಆ ದಿನಗಳಲ್ಲಿ ಕೆಲವು ಯಹೂದ್ಯರಿಂದ ಅರಸರಿಗೆ ವಿರುದ್ಧವಾಗಿ, ತಮ್ಮನ್ನು ಆಳ್ವಿಕೆ ಮಾಡುವವರಿಗೆ ವಿರುದ್ಧವಾಗಿ ಕ್ರಾಂತಿಯನ್ನು ಮಾಡಿ ಯಹೂದ್ಯರಿಗೆ ಎಂಬುದಾಗಿ ಒಂದು ಗುಂಪು ಎದ್ದರು. ಅವರು ಯಹೂದ್ಯರಿಗೋಸ್ಕರವಾಗಿ ಯುದ್ಧ ಮಾಡಿದರು, ಫೈಟ್ ಮಾಡಿದರು. ಅವರನ್ನು ಮತ್ತೊಬ್ಬರು ಒಂದು ಟೆರರಿಸ್ಟ್ ಆಗಿ ಅವರನ್ನು ಚಿತ್ರಿಸಿದರು. ಆದರೆ ತಮ್ಮ ದೇಶದ ಬಿಡುಗಡೆಗೋಸ್ಕರವಾಗಿ ಕಲಹವನ್ನು ಮಾಡಿ, ಜಗಳವನ್ನು ಮಾಡಿ, ತಮ್ಮನ್ನು ಆಳ್ವಿಕೆ ಮಾಡುವಂತಹ ಅರಸರಿಗೆ ವಿರುದ್ಧವಾಗಿ ಯುದ್ಧ ಮಾಡಿದರು. ಆ ರೀತಿಯಾಗಿ ಬಂದವರ ಹೆಸರು ಮಕ್ಕಾಬಿಯರು ಎಂಬುದಾಗಿ ಹೆಸರು. ಈ ಮಕ್ಕಾಬಿಯರು ಚರಿತ್ರೆ ಪುಸ್ತಕವನ್ನು ಬರೆದಿದ್ದಾರೆ, ಆ ದಿನಗಳಲ್ಲಿ ಏನು ನಡೀತು ಎಂಬುದಾಗಿ. ಆ ನೆಬೂಕದ್ನೆಚ್ಚರನ ಕಾಲಘಟ್ಟ, ಪರ್ಷಿಯ ಅರಸನ ಕಾಲಘಟ್ಟದ ನಂತರ ಗ್ರೀಕ್ ಸಾಮ್ರಾಜ್ಯದ ಕಾಲಘಟ್ಟ ಬಂದಿತ್ತು, ರೋಮನ್ನರು ಬಂದರು. ಈ ಕಾಲಘಟ್ಟಗಳ ಕುರಿತಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿಲ್ಲ. ಆದರೆ ಮಕ್ಕಾಬಿಯರು ಎನ್ನುವಂತಹ ಇಸ್ರಾಯೇಲ್ಯರ ಬಿಡುಗಡೆಗೋಸ್ಕರವಾಗಿ ಯುದ್ಧ ಮಾಡಿದವರ ಪುಸ್ತಕಗಳಲ್ಲಿ 2 ಪುಸ್ತಕವಿದೆ. ಆ ಮಕ್ಕಾಬಿಯರ ಪುಸ್ತಕ ಕಥೋಲಿಕ ಅವರ ಸತ್ಯವೇದದಲ್ಲಿ ಜೋಡಿಸಲ್ಪಟ್ಟದಾಗಿದೆ. ಅದು ಪರಿಪೂರ್ಣವಾಗಿ ಈ ನಡುವೆ ಇರುವ ಚರಿತ್ರೆಯ ಬಗ್ಗೆ ಬರೆಯಲ್ಪಟ್ಟಿದೆ. ಆ ಪುಸ್ತಕವನ್ನು ಓದುವುದಾದರೆ ಈ ಆಂಟಿಯೋಕಸ್ ಎಪಿಫನಸ್ ಬಗ್ಗೆ ನಿಮಗೆ ಅರ್ಥವಾಗುತ್ತೆ. ಅಲೆಕ್ಸಾಂಡರ್ನ ಕಾಲಘಟ್ಟದಲ್ಲಿ ಗ್ರೇಕ ಸಾಮ್ರಾಜ್ಯ ಅದು ವೃದ್ಧಿಯಾದಾಗ ಇಸ್ರೇಲ್ ದೇಶವು ಅವರ ನಿಯಂತ್ರಣದ ಒಳಗೆ ಹೋಯಿತು. ಅವರು ಜಯಿಸಿ ಇಸ್ರೇಲ್ನ ತಮ್ಮ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡ್ರು. ಅಲೆಕ್ಸಾಂಡರ್ ತನ್ನ 32ನೇ ವಯಸ್ಸಲ್ಲಿ ಅವರು ಸಾವಿಗೀಡಾದಾಗ ಅವರಿಗೆ 4 ಜನರಲ್ಸ್ ಇದ್ದರು, 4 ಯುದ್ಧ ಸೇನಾಧಿಪತಿಗಳು.
ಆ 4 ಮಂದಿ ಗ್ರೀಕ್ ಸಾಮ್ರಾಜ್ಯವನ್ನ 4 ಭಾಗವಾಗಿ ವಿಭಾಗಿಸಿದರು. ಅದರಲ್ಲಿ ಒಂದು ಭಾಗಕ್ಕೆ ಅದರ ಹೆಸರು ಸೆಲ್ಯೂಸಿಡ್ ಎಂಬುದಾಗಿ ಹೆಸರು. ಅವರು ಇಸ್ರೇಲನ್ನ ಯಹೂದ್ಯರನ್ನು ಹಿಡಿದು ಆಳ್ವಿಕೆ ಮಾಡಿದರು. ಅವರಲ್ಲಿ ಉದ್ಭವವಾದಂಥ ಒಬ್ಬ ಅರಸನ ಹೆಸರು ಆಂಟಿಯೋಕಸ್ ಎಪಿಫನಸ್ ಎನ್ನುವಂಥದ್ದು. ಈ ವ್ಯಕ್ತಿ ಏನ್ ಮಾಡ್ದ ಅಂದ್ರೆ, ತನ್ನನ್ನ ಒಬ್ಬ ದೇವರಂತೆಯೇ ಭಾವಿಸಿದ, ತನ್ನನ್ನ ಒಂದು ಗ್ರೀಕ್ ದೇವರಾಗಿರುವ ಈ ದೇಯೂಸ್ ಎನ್ನುವಂತಹ ದೇವರು, ಗ್ರೀಕ್ ದೇವರ ಅವತಾರ, ಅವನ ಮಗನು ನಾನು ಎಂಬುದಾಗಿ ಹೇಳಿ ತನ್ನನ್ನು ದೇವರಂತೆ ಆರಾಧಿಸಬೇಕೆಂಬುದಾಗಿ ಹೇಳಿ ತನ್ನ ಆಳ್ವಿಕೆಯ ಎಲ್ಲೆಗಳಿಗಿರುವ ದೇಶಗಳಲ್ಲಿ ಬಲವಂತ ಮಾಡಿದ. ಮತ್ತೊಬ್ಬರು ಸುಲಭವಾಗಿ ಸ್ವೀಕರಿಸಿಕೊಂಡರು, ಆದರೆ ಯಹೂದ್ಯರು ಅದರಲ್ಲಿ ವೈರಾಗ್ಯವಾಗಿದ್ದುದರಿಂದ ಅವನು ತಕ್ಷಣ ಬಂದು ಯೂದಾದಲ್ಲಿರುವಂತಹ ಯೆರೂಸಲೇಮ್ ದೇವಾಲಯದಲ್ಲಿ ಯಾಜಕರನ್ನ ನೀಗಿಸಿ ಅವನಿಗೆ ಪ್ರಿಯರಾಗಿರುವಂತಹ ಜನಗಳನ್ನು ಯಾಜಕರಾಗಿಟ್ಟು ಅವರಿಗೆ ಲಂಚವನ್ನು ಕೊಟ್ಟು, ನೀವು ಆರಾಧಿಸಬೇಕಾದರೆ ನಿಮ್ಮ ಆರಾಧನೆಯಲ್ಲಿ ನಾನು ಹೇಳುವ ಕ್ರಮದಲ್ಲಿ ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳಿ ಆ ಯಹೂದ ಧರ್ಮವನ್ನ ತಾನು ಹಿಂಬಾಲಿಸುವಂತಹ ಗ್ರೀಕರ ಧರ್ಮವನ್ನ ಬೆರೆಸಿ ಒಂದು ಹೊಸ ಧರ್ಮದ ಪದ್ಧತಿಯನ್ನು ತಂದು ಇದನ್ನೇ ಮಾಡಬೇಕು ಅಂದ. ಆಗ ಅದನ್ನು ವಿರೋಧ ಮಾಡಿದಂತಹ ಹಲವು ಯಹೂದ್ಯರು ಹಲವು ಯಾಜಕರನ್ನ ಅಲ್ಲಿ ನರಬಲಿಯಾಗಿ ಕೊಟ್ಟರು. ಎಲ್ಲಿ? ಯೆರೂಸಲೇಮ್ ದೇವಾಲಯದ ಒಳಗೆ ನರಬಲಿಯಾಗಿ ಕೊಟ್ಟರು. ಅದರ ನಂತರ ಅವನಿಗೆ ಸಿಟ್ಟು ಇನ್ನೂ ಉಚ್ಚಕ್ಕೆ ಹೋದಾಗ ತನ್ನ ಆಳ್ವಿಕೆಗೆ ಒಳಪಟ್ಟಂತಹ ಎಲ್ಲಾ ಸ್ಥಳದಲ್ಲಿ ಆಂಟಿಯೋಕಸ್ ಎಪಿಫನಸ್ ಅವನ ಆಳ್ವಿಕೆಗೆ ಒಳಗಂತ ಎಲ್ಲ ಸ್ಥಳದಲ್ಲಿ ತನ್ನನ್ನೇ ದೇವರಂತೆ ಆರಾಧಿಸಬೇಕು ಎಂಬುದಾಗಿ ಹೇಳಿ ಯೆರೂಸಲೇಮ್ ದೇವಾಲಯದಲ್ಲಿ ಏನೆಲ್ಲ ಮಾಡಬಾರದೋ ಅವೆಲ್ಲವನ್ನ ಮಾಡುವಂತೆ ಅವನು ಆಜ್ಞಾಪಿಸಿದ. ಅದರ ಪ್ರಕಾರ ದೇವಾಲಯದ ಬಲಿಪೀಠದಲ್ಲಿ ಅಶುದ್ಧ ಮೃಗಗಳು ಎಂಬುದಾಗಿ ಹಂದಿಯಂತೆ ಇದೆ ನೋಡಿ, ಹಂದಿಯನ್ನೆಲ್ಲ ತಂದು ಬಲಿಯನ್ನು ಕೊಟ್ಟರು. ಯಾಜಕರನ್ನ ಹಿಡಿದು ಬಲಿಪಶುವಾಗಿ ಅಲ್ಲಿ ಸಾಯಿಸಿದರು. ಅಲ್ಲಿ ಆಂಟಿಯೋಕಸ್ ಎಪಿಫನಸ್ ನಾನು ದೇವರು, ನನ್ನನ್ನೇ ಆರಾಧಿಸಬೇಕು ಎಂಬುದಾಗಿ ಹೇಳಿ ಯೆರೂಸಲೇಮ್ ದೇವಾಲಯದಲ್ಲಿ ಆಂಟಿಯೋಕ್ಗೆ ಆರಾಧನೆ ಮಾಡುವ ಹಾಗೆ ಬಲವಂತ ಮಾಡಲ್ಪಟ್ಟು ಆರಾಧಿಸಿದರು. ಇದುವೇ ಚರಿತ್ರೆ. ಅವರು ಪರಿಪೂರ್ಣವಾಗಿ ಏನು ಮಾಡ್ದ ಅಂದರೆ, ನಾನು ದೇವರು, ನನ್ನನ್ನೇ ಆರಾಧಿಸಬೇಕು, ಬೇರೆ ದೇವರು ಇಲ್ಲ, ನನ್ನ ತಂದೆಯಾದವರು ಆ ದೇಯೂಸ್ ಎನ್ನುವವರು, ಅದರ ಕುಮಾರನು ನಾನು ಈ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಪ್ರಕಟಣೆ ಮಾಡಿದ್ರು ಓಪನ್ ಆಗಿ. ಅದರ ಕುರಿತೆಲ್ಲ ನೀವು ತಿಳ್ಕೋಬೇಕು ಅಂದರೆ 1 ಮಕ್ಕಾಬಿಯರ ಪುಸ್ತಕ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿಯೂ 4ನೇ ಅಧ್ಯಾಯ 35ರಲ್ಲಿ ಕೆಲವೊಂದು ವಾಕ್ಯಗಳನ್ನು ಓದಲು ಸಾಧ್ಯ. 1 ಮೆಕ್ಕಾಬಿ 1ನೇ ಅಧ್ಯಾಯ 20ನೇ ವಾಕ್ಯ, 4ನೇ ಅಧ್ಯಾಯದ 36ರಿಂದ 37ರವರೆಗಿರುವಂತಹ ಕೆಲವೊಂದು ವಾಕ್ಯಗಳವರೆಗೂ ನೀವು ಓದುವುದಾದರೆ ಅದು ನಡೆದಂತಹ ಹಲವು ಸಂಭವಗಳ ಕುರಿತಾಗಿ ಬರೆಯಲ್ಪಟ್ಟಿದೆ. ಇದೆಲ್ಲ ಬೈಬಲ್ ಕಾಲದಲ್ಲಿಯೇ ತನ್ನನ್ನು ದೇವರು ಎಂಬುದಾಗಿ ತೋರಿಸುವಂಥ ಅನೇಕರು ಇದ್ದಿದ್ದಾರೆ. ಈಗ ಕೂಡ ಅದೇ ರೀತಿ ಸಮಕಾಲದಲ್ಲಿ ಅದರ ನಂತರ ಸಭೆಗಳೆಲ್ಲ ಬಂದ ನಂತರ 20ನೇ ಶತಮಾನ 21ನೇ ಶತಮಾನ ಈ ಒಂದು ಆರಂಭದಲ್ಲಿ ಬಹಳ ಜನ ಎದ್ದು ತನ್ನ ದೇವರೆಂಬುದಾಗಿ ತೋರಿಸಿಕೊಂಡರು. ಇವರು ಅರಸರಂತೆಯೂ ರಾಜರಂತೆಯೂ ಬಂದಂತಹ ದೇವರಾಗಿ ತಮ್ಮನ್ನು ತೋರಿಸಿಕೊಂಡವರು ಕಡಿಮೆ, ಆದರೆ ಧರ್ಮದ ರೂಪವನ್ನು ಧರಿಸಿ ಧರ್ಮವಾದಿಗಳಾಗಿ ತಮ್ಮನ್ನು ತೋರಿಸಿಕೊಂಡು ಬಹಳ ಧರ್ಮ ನಂಬಿಕೆಗಳು ಇರುವವರನ್ನು ತಮ್ಮನ್ನು ದೇವರೆಂಬುದಾಗಿ ಸ್ವೀಕರಿಸಿಕೊಂಡಂತಹ, ಬಲವಂತ ಮಾಡಿದ ಅಥವಾ ಹಲವು ಕಥೆಗಳನ್ನು ಕಟ್ಟಿದಂತಹ ಸುಳ್ಳು ಕ್ರಿಸ್ತರು, ಸುಳ್ಳು ದೇವರುಗಳು, ಗಾಡ್ ಕಾಂಪ್ಲೆಕ್ಸ್ನಲ್ಲಿ ಹಿಡಿಯಲ್ಪಟ್ಟವರು ಬಹಳ ಮಂದಿ ಬಗ್ಗೆ ಲಿಸ್ಟ್ ಇದೆ. ಒಬ್ಬೊಬ್ಬರ ಬಗ್ಗೆ ಹೇಳಬೇಕು ಅಂದರೆ ಒಂದು ಎಪಿಸೋಡ್ ನಾವು ಹೇಳ್ಬೋದು. ನಾನು ವೇಗವಾಗಿ ಹೇಳ್ತೀನಿ, ನೀವು ಹೋಗಿ ಗೂಗಲ್ನಲ್ಲಿ ಅಥವಾ ಬೇರೆ ಎಲ್ಲಾದರೂ ಸರ್ಚ್ ಮಾಡಿ ನೋಡ್ರಿ, ಅದನ್ನು ಇವರ ಹೆಸರುಗಳು ನಿಮಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿಯ ಹೆಸರು ಜಿಮ್ ಜೋನ್ಸ್ ಎನ್ನುವಂಥದ್ದು. ಜಿಮ್ ಜೋನ್ಸ್ ಇವರು 1931ನೇ ವರ್ಷದಲ್ಲಿ ಹುಟ್ಟಿದವರು, ಅಮೆರಿಕನ್ನರು. 1978ರವರೆಗೂ ಅವರಲ್ಲಿ ಅಮೆರಿಕದಲ್ಲಿ ಒಂದು ಆಶ್ರಮವನ್ನು ರಚಿಸಿ ದೊಡ್ಡ ಸ್ಥಳವನ್ನು ಹಿಡಿದು ನಾನೇ ದೇವರು, ನಿಮ್ಮನ್ನು ಪರಲೋಕಕ್ಕೆ ಕರೆದೊಯ್ಯುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿದರು. 1978ನೇ ವರ್ಷದಲ್ಲಿ ಅವರನ್ನು ಫಾಲೋ ಮಾಡಿದ ಬಹಳ ಮಂದಿ ಅಲ್ಲೇ ಬಂದು ತಂಗಿದ್ದರು. ಅವರು ಎಲ್ಲರಿಗೂ ಹೇಳಿದರು, ನಾವೆಲ್ಲ ಇವತ್ತು ಪರಲೋಕಕ್ಕೆ ಹೋಗಲಿದ್ದೇವೆ, ಆದ್ದರಿಂದ ನಾನು ಕೊಡುವಂತಹ ರೊಟ್ಟಿಯನ್ನು ದ್ರಾಕ್ಷರಸವನ್ನು ನೀವು ತಿಂದು ಹಾಗೆ ಪರಲೋಕಕ್ಕೆ ಬರ್ಬೋದು ಎಂಬುದಾಗಿ ಹೇಳಿ ಕರ್ತನ ಭೋಜನದ ಪಂಕ್ತಿಯಂತೆ ಒಂದು ಕಾರ್ಯವನ್ನು ಮಾಡಿ ನೀವು ಇದನ್ನು ನಿಮ್ಮ ಮಕ್ಕಳಿಗೂ ಕೊಡಿರಿ ಎಂಬುದಾಗಿ ಕೊಟ್ಟು ಅದರಲ್ಲಿ ವಿಷವನ್ನು ಬೆರೆಸಿ, ಸೈನೈಡ್ ವಿಷವನ್ನು ಬೆರೆಸಿ, ಅವರಿಗೆ ಗೊತ್ತು ವಿಷಯ ಬೆರೆಸಲ್ಪಟ್ಟಿದೆ, ನಾವು ಸಾಯಲಿದ್ದೇವೆ, ಆದರೆ ಪರಲೋಕಕ್ಕೆ ಹೋಗಲಿದ್ದೇವೆ, ನಮ್ಮ ನಾಯಕರು ನಮ್ಮನ್ನು ಕರ್ಕೊಂಡು ಜಿಮ್ ಜೋನ್ಸ್ ಕರ್ಕೊಂಡು ಹೋಗ್ತಾರೆ ಎಂಬುದಾಗಿ. ಅಷ್ಟರೊಳಗೆ ಅಮೆರಿಕ ಸೈನ್ಯಕ್ಕೂ ಅಮೆರಿಕ ಸರ್ಕಾರಕ್ಕೂ ವಿಷಯ ಗೊತ್ತಾಗಿ ಆ ಸ್ಥಳವನ್ನು ಅವರು ಮುತ್ತಿಗೆ ಹಾಕಿದ್ರು. ಅದನ್ನು ಒಡೆದು ತೆರೆದು ಒಳಗೋಗಿ ನೋಡಿದ್ರೆ ನೀವು ನಂಬೋದಿಲ್ಲ, ಅವರನ್ನು ಹಿಂಬಾಲಿಸಿದಂತಹ
ಆ ಜಿಮ್ ಜೋನ್ಸ್ನ ಹಿಂಬಾಲಿಸಿದಂತಹ 900 ಮಂದಿ, 300 ಮಕ್ಕಳು ವಿಷವನ್ನ ಸೇವಿಸಿ ಸತ್ತು ಬಿದ್ದಿದ್ದರು. ಅದಕ್ಕವರು ಏನು ಹೆಸರನ್ನು ಹೇಳಿದರು ಅಂತ ಕೇಳೋದಾದರೆ, ಇದು ಒಂದು ಆತ್ಮಹತ್ಯೆಯ ಉಜ್ಜೀವನ, ಸೂಸೈಡ್ ರಿವೈವಲ್. ನೋಡಿ ಹೆಂಗಿದೆ, ನಾವು ಏನೇನೋ ಉಜ್ಜೀವನ ಹೇಳ್ತೀವಿ, ಇದು ಸೂಸೈಡ್ ರಿವೈವಲ್. ಆ ರೀತಿಯೇ ಬರೆಯಲ್ಪಟ್ಟಿದೆ ಅದು, ಸೂಸೈಡ್ ರಿವೈವಲ್. ನಾವೆಲ್ಲ ಆತ್ಮಹತ್ಯೆ ಮಾಡಿಕೊಂಡು ಇಲ್ಲಿಂದ ನಾವು ಪರಲೋಕಕ್ಕೆ ಹೋಗ್ತೀವಿ, ಟ್ರಾವೆಲ್ ಮಾಡ್ತೀವಿ ಅಂತೇಳಿ ಅವನನ್ನ ದೇವರೆಂಬುದಾಗಿ ನಂಬಿ ಆ ವ್ಯಕ್ತಿ ಸತ್ತೋಗಿದ್ದ. 900 ಮಂದಿ, 300 ಮಕ್ಕಳು. 1978ರಲ್ಲಿ ನಮ್ಮ ಸಮಕಾಲದಲ್ಲಿ ನಡೆದಂಥ ಒಂದು ಕಾರ್ಯ. ನಾನವಾಗ ರಕ್ಷಣೆ ಹೊಂದಂತಹ ಹೊಸದು, ಈ ಸುದ್ದಿಯೆಲ್ಲ ನೋಡಿದ್ದೇನೆ, ನ್ಯೂಸ್ ಪೇಪರ್ನಲ್ಲಿ, ಪುಸ್ತಕದಲ್ಲಿ ನೋಡಿದ್ದೇನೆ. ಆಗ ಈ ರೀತಿಯಾಗಿ ತನ್ನ ದೇವರೆಂಬುದಾಗಿ ತೋರಿಸಿಕೊಂಡವರು, ಇವರ ಹೆಸರು ಜಿಮ್ ಜೋನ್ಸ್ ಎನ್ನುವಂಥದ್ದು. ಎರಡನೇದಾಗಿ ಮಾರ್ಷಲ್ ಆಪಲ್ ವೈಡ್ ಎಂಬುದಾಗಿ ಒಬ್ಬರು. ಅವರು 1997ರವರೆಗೂ, ಇವಾಗವರೆಗೂ ಅವರಿದ್ದರು, 97ರವರೆಗೂ ಹೆವೆನ್ಸ್ ಗೇಟ್ ಎಂಬುದಾಗಿ ಒಂದು ಗುಂಪನ್ನು ಅವರು ನಿರ್ವಹಿಸಿ, ಇವರು ತನ್ನನ್ನು ಯೇಸುವಿನ ದೇವರ ಮಗನು ಎಂಬುದಾಗಿ ತನ್ನನ್ನು ಅವರು ಪ್ರಕಟಿಸಿಕೊಂಡರು. ಅವರ ಹೆಸರು ಮಾರ್ಷಲ್ ಆಪಲ್ ವೈಡ್ ಎನ್ನುವಂಥದ್ದು. ಅನಂತರ ಫಾದರ್ ಡಿವೈನ್, ಹೆಸರನ್ನು ಖಂಡಿತವಾಗಿ ನೀವು ಕೇಳ್ಪಟ್ಟಿರ್ತೀರ ಬಹುಮಂದಿ. ಫಾದರ್ ಡಿವೈನ್ 1965ರವರೆಗೂ ಅವರು ಇದ್ದವರು. ಅಮೆರಿಕದ ಆತ್ಮಿಕ ನಾಯಕರೆಂಬುದಾಗಿ ಹೆಗ್ಗಳಿಕೆ ಇತ್ತು. ಇವರು 20ನೇ ಶತಮಾನದ ಮೊದಲ ಅರ್ಧ ಭಾಗ ಪೂರ್ತಿಯಾಗಿ ಇವರನ್ನು ಹಿಂಬಾಲಿಸುವವರಿಂದ ದೇವರು ಎಂಬುದಾಗಿ ಎಣಿಸಲ್ಪಟ್ಟು, ಇವರಿಗೆ ಸಭೆಗಳು ಇದೆ, ಚರ್ಚ್ ಇದೆ, ಅದರಲ್ಲಿ ಇವರನ್ನೇ ಹೊಗಳಿ ಆಡಿ ಆರಾಧನೆ ಮಾಡ್ತಾರೆ. ಅವರ ಫಾಲೋವರ್ಸ್ ಇವರನ್ನ ದೇವರೆಂದೇ ಸ್ವೀಕರಿಸಿದರು. ಇವರ ಹೆಸರಲ್ಲಿ ಕೀರ್ತನೆಗಳು ಎಲ್ಲವನ್ನ ಬರೆದಿಟ್ಟಿದ್ದಾರೆ. ಅವರನ್ನು ಆರಾಧನೆ ಮಾಡಿ ಹೊಗಳುತ್ತಾರೆ. ಅಲ್ಲಿ ಈ ರೀತಿ ನಡೀತಾ ಇತ್ತು. ಇವರಿಗೆ ಹೆಸರು ಫಾದರ್ ಡಿವೈನ್ ಎಂಬುದಾಗಿ. ಒಬ್ಬೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ವಿಷಯಗಳು ಉಂಟು, ಬಹಳ ಸಮಯ ಆಗುತ್ತೆ. ಅನಂತರ ನೋಡಿ, ಲೂ ಡಿ ಪಾಲಿಂಗ್ ಪೋಯರ್ ಎನ್ನುವ ಒಬ್ಬರು. ಲೂ ಡಿ ಪಾಲಿಂಗ್ ಪೋಯರ್ ಎಂಬುದು LOUDPALNGBOER, ಇದೇ ಸ್ಪೆಲ್ಲಿಂಗ್ ಅವರಿಗೆ. ಅವರು ಕೂಡ 1965ರವರೆಗೂ ಅವರು ಇದ್ದವರು. ತನ್ನನ್ನು ಒಬ್ಬ ದೇವರಂತೆ ಭಾವಿಸಿ ತನ್ನ ಹೆಸರಿಂದಲೇ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದರು. ಸಾವಿರಾರು ಮಂದಿ ಅವರನ್ನು ದೇವರಂತೆ ಸ್ವೀಕರಿಸಿದರು. ಅನಂತರ ಮರಿಯಾ ಫ್ರಾನ್ಸಿಸ್ಕಾ ಎನ್ನುವ ಒಬ್ಬರು. ಅವರು 1921ರವರೆಗೂ ಇದ್ದವರು. ತನ್ನನ್ನು ಹಿಂಬಾಲಿಸುವವರಿಂದ ಅವರ ಬಳಿಯಲ್ಲಿ ತನ್ನನ್ನು ಯೇಸು ಅಂತ ಹೇಳಲಿಲ್ಲ, ಪರಿಶುದ್ಧಾತ್ಮ ಅಂತ ಹೇಳ್ಬಿಟ್ರು ಅವರು. ನಾನೇ ಪರಿಶುದ್ಧಾತ್ಮನು ಒಂದು ವ್ಯಕ್ತಿತ್ವವುಳ್ಳವರು. ಹೆಂಗೆಲ್ಲ ಯಮರಿಸ್ತಾರೆ ನೋಡಿ. ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿತ್ವವುಳ್ಳವರು. ನಾನು ಪರಿಶುದ್ಧಾತ್ಮ, ಹಾಗಾದರೆ ಕ್ರಿಸ್ತನ ಮಕ್ಕಳಿಗೆಲ್ಲ ಸಹಾಯ ಮಾಡುವುದಕ್ಕೆ ಬಂದಿದ್ದೇನೆ. ಈ ರಕ್ಷಣೆ ಹೊಂದಿರುವವರು ಕ್ರೈಸ್ತರು ಇವರನ್ನೆಲ್ಲ ತನ್ನ ಕಡೆಗೆ ಎಳೆದುಕೊಂಡರು. ನಿಮಗೆ ಸಹಾಯ ಮಾಡಲು ನಾನು ಕಳುಹಿಸಿದ್ದಾರೆ ಎಂಬುದಾಗಿ ಹೇಳಿ ಇದನ್ನು ನಂಬಿ ಒಂದು ದೊಡ್ಡ ಗುಂಪು ಲಕ್ಷಗಟ್ಟಲೆ ಅವರನ್ನು ಫಾಲೋ ಮಾಡಿದ್ರು. ಯೇಸುವಿನ ಬಳಿ ಏನಂತ ಕೇಳಬೇಕು, ನನ್ನ ಮುಖಾಂತರ ಕೇಳಬೇಕು, ಏಕೆಂದರೆ ನಿಮಗೋಸ್ಕರವಾಗಿ ಸಹಾಯ ಮಾಡುವುದಕ್ಕೋಸ್ಕರವಾಗಿ ಕಳುಹಿಸಲ್ಪಟ್ಟಂತಹ ದೇವರಾತ್ಮನು ನಾನು ಎಂಬುದಾಗಿ ಹೇಳಿದರು. ಇವರು ಮೂಲತಃವಾಗಿ ಮೀನು ಹಿಡಿಯುವಂಥ ಒಬ್ಬ ಬೆಸ್ಟ್ ಫಿಶರ್ ಮ್ಯಾನ್. ದೊಡ್ಡ ಮಟ್ಟದಲ್ಲಿ ಅವರು ಬಂದು ಜನಗಳಿಂದ ಹೊಗಳಲ್ಪಟ್ಟು ಪರಿಶುದ್ಧಾತ್ಮನು ಎಂಬುದಾಗಿ ಜನಗಳಿಂದ ಸ್ವೀಕರಿಸಲ್ಪಟ್ಟರು. ಅನಂತರ ಒಬ್ಬರನ್ನು ನೋಡ್ತೀವಿ. ಇವರ ಹೆಸರು ಹೈಲೆ ಸೆಲಾಸಿ ಎನ್ನುವಂಥದ್ದು. ಇವರು 1975ರವರೆಗೂ ಇದ್ದವರು. ಎಥಿಯೋಪಿಯಾದಲ್ಲಿ ಒಂದು ದೊಡ್ಡ ಅರಸನು ಅವರ ಸಂಸ್ಥೆಯನ್ನು ಹಿಂಬಾಲಿಸುವವರಿಂದ ಯೇಸುವಿನ ಎರಡನೆಯ ಬರುವಿಕೆ ಇವರೇ, ಯೇಸು ಎರಡನೇ ಬಾರಿ ಭೂಮಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಇವರೇ ಎಂಬುದಾಗಿ ಹೇಳಿ ಅವರನ್ನು ಆರಾಧನೆ ಮಾಡಿದ್ರು. ಅವರೇ ಅದನ್ನು ಪ್ರಕಟಣೆ ಮಾಡಿ ಇವರ ಹೆಸರು ಬಂದು ಹೈಲೆ ಸೆಲಾಸಿ ಎನ್ನುವಂಥದ್ದು. IJILESELASSIE ಸೆಲಾಸಿ ಎನ್ನುವಂಥದ್ದು. ಇವರೆಲ್ಲ ತನ್ನ ದೇವರಂತೆ ಹೊಗಳಿದವರು. ಆಫ್ರಿಕಾ ದೇಶ ಇವತ್ತಿನವರೆಗೂ ಹಾಗೆಯೇ ಇದೆ. ಏನಾದರೂ ದೇವರ ಹೆಸರು ಹೇಳಿದರೆ ನಂಬುತ್ತಾರೆ ತಕ್ಷಣ. ನಾನೇ ದೇವರು, ನಾನೇ ಸೇವಕ, ನಾನೇ ಅಪೋಸ್ತಲ ಎಂಬುದಾಗಿ ಹೇಳಿ ಜನಗಳನ್ನು ಕೆಳಗೆ ಹಾಕಿ ತುಳಿಯುತ್ತಾರೆ. ಅವರ ಮೇಲೆ ಎಂಜಲನ್ನು ಉಗಿಯುತ್ತಾರೆ. ಜನಗಳು ಅದನ್ನು ನಂಬುತ್ತಾರೆ. ಹಾಗಾದರೆ ಇವರು ತಮ್ಮನ್ನು ದೇವರೆಂಬುದಾಗಿ ತೋರಿಸಿಕೊಳ್ಳುವುದು ಬಹಳ ಸುಲಭ. ಅನಂತರ ಕೊನೆಯ ವ್ಯಕ್ತಿ ನಾವು ನೋಡೋಣ ವೇಗವಾಗಿ. ಜಾನ್ ಗೋಲ್ಡ್ಮ್ಯಾನ್ ಎನ್ನುವುದು ಅವರ ಹೆಸರು. ಇವರ ಮರಣದ ನಂತರ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಇರುವಂತಹ ಒಂದು ಸಭೆ ಇವತ್ತಿನ ದಿನದವರೆಗೂ ಅದು ಒಂದು ಆಫ್ರಿಕಾ ಆರ್ಥೋಡಾಕ್ಸ್ ಸಭೆಯಾಗಿದೆ. ಇವರನ್ನ ದೇವರಂತೆ ಹಿಂಬಾಲಿಸ್ತಾ ಇದ್ದಾರೆ. ಜಾನ್ ಕೋಲ್ಟ್ರೇನ್ ಎನ್ನುವುದು ಅವರ ಹೆಸರು. JOHNCOLTRNE.
ಎನ್ನುವಂಥದ್ದು. ಇವರೆಲ್ಲ ಏನು ಮಾಡ್ತಾರೆ ಅಂದರೆ ತನ್ನನ್ನು ದೇವರಾಗಿ ತೋರಿಸಿಕೊಂಡವರು. ಇವತ್ತು ಬಹಳ ಮಂದಿ ಇದ್ದಾರೆ, ನಾನೇ ದೇವರು, ನಾನೇ ಯೇಸು ಅಂತ. ನಮಗೇನು ಆಶ್ಚರ್ಯ ಅಂದರೆ ಇದನ್ನು ಹೇಗೆ ಜನಗಳು ಸ್ವೀಕರಿಸಿಕೊಳ್ಳುತ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಇದಕ್ಕೆ ಕಾರಣ ಅವರಿಗೆ ದೇವರ ಕುರಿತಾಗಿ ತಿಳುವಳಿಕೆ ಇಲ್ಲ. ಬೈಬಲ್ ಓದುವುದಿಲ್ಲ. ಬೈಬಲ್ ಓದಿದ್ರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಲ್ಲ. ಅದರಲ್ಲಿ ಏನು ಬರೆಯಲ್ಪಟ್ಟಿದೆ ಅಂತ ನೋಡೋದಿಲ್ಲ. ಒಬ್ಬರು ತಮ್ಮನ್ನು ವ್ಯತ್ಯಾಸವಾಗಿರುವ ವ್ಯಕ್ತಿಯಾಗಿ ತೋರಿಸಿಕೊಂಡ್ರೆ ತಕ್ಷಣ ನಂಬ್ತಾರೆ. ಅವರು ಹೇಳುವುದು ಸತ್ಯವೇದಕ್ಕೆ ಹೋಲಿಕೆಯಾಗುತ್ತಾ? ಸತ್ಯವೇದಕ್ಕೆ ಅದು ವಿರುದ್ಧವಾಗಿದೆಯಾ? ದೇವರ ಸ್ವಭಾವ ಅವರ ಬಳಿ ಕಾಣಲ್ಪಡ್ತಿದೆಯಾ? ಅದೆಲ್ಲ ಏನೂ ನೋಡೋದಿಲ್ಲ. ಅವರಿಗೆ ದೇವರಂತೆ ಇರುವಂತಹ ಹೊರಬಿಂಬವನ್ನೇ ನಂಬುತ್ತಾರೆ. ಹಳೆಯ ಒಡಂಬಡಿಕೆ ಪ್ರವಾದಿಯಂತೆ ಒಂದು ಹೊರಬಿಂಬವಂದರೆ ನಂಬಿಡ್ತಾರೆ. ನಾವು ಹೇಳುವಂತಹ ಪ್ರವಾದನೆಗಳು ನಡೆಯಲು ಆರಂಭಿಸಿದರೆ ತಕ್ಷಣ ಅವರನ್ನು ಹಳೆಯ ಪ್ರವಾದಿ ತನ್ನನ್ನೇ ತಾನೇ ಹೆಚ್ಚಿಸಿಕೊಂಡು ನಿಲ್ಲಿಸಿಕೊಳ್ಳುತ್ತಾರೆ. ತನ್ನ ದೇವರ ರೇಂಜಿಗೆ ಒಂದು 10 ಮಂದಿ ಸ್ವಸ್ಥವಾದರೆ ಮೊದಲು ಇವರು ತಮ್ಮನ್ನು ದೇವರಂತೆ ಭಾವಿಸುತ್ತಾರೆ. ಅನಂತರ ಮತ್ತೊಬ್ಬರ ಹೃದಯವನ್ನು ಪ್ರೇರೇಪಿಸಿ ನೀನು ದೇವರೇ ಎಂಬುದಾಗಿ ಹೇಳುತ್ತಾರೆ. ದೇವರಾಗಿ ಮಾರ್ಪಟ್ಟಿದೆಯಾ? ಈಗ ಕೆಲವೊಂದು ನೂತನ ಬೋಧನೆಗಳಲ್ಲಿ ಹಂಗೆ ಹೇಳ್ತಾರಲ್ವಾ, ನಿಮ್ಮನ್ನು ದೇವರಂತೆ ಮಾರ್ಪಡಿಸುತ್ತೇವೆ, ದೇವರಂತೆ ಮಾರ್ಪಡಿಸುತ್ತೇವೆ, ನೀವು ದೇವರಂತೆ ಆಗುತ್ತೀರಾ. ಒಬ್ಬೊಬ್ಬರು ಚಿಕ್ಕ ದೇವರುಗಳು. ನಿಮಗೆ ಯಾವ ವಿಧವಾಗಿರುವ ಶರೀರದ ಬಲಹೀನತೆ ಬರಲ್ಲ. ನಿಮ್ಮನ್ನು ದೇವರಂತೆ ಮಾರ್ಪಡಿಸುತ್ತೇನೆ ಎಂಬುದಾಗಿ ಮೊಟ್ಟ ಮೊದಲು ಹೇಳಿ ಜನಗಳನ್ನು ನಂಬುವಂತೆ ಮಾಡಿ ಯಾಮಾರಿಸಿದ್ದು ಏದೇನ್ ತೋಟದ ಸೈತಾನನೆಂಬುದನ್ನು ಮರ್ತೋಗ್ಬಿಡಬೇಡಿ. ಇದು ಒಂದು ಸುಳ್ಳು ಉಪದೇಶ. ನೀವು ದೇವರಂತೆ ಗುಣಾತಿಶಯಗಳು, ಅವರ ಹಾಗೆ ಒಂದು ಪ್ರೀತಿ ನಂಬಿಕೆಯನ್ನಿಟ್ಟು ಕ್ರಿಸ್ತನ ಹಾಗೆ ಮಾರ್ಪಡಬಹುದು ವಿನಃ ಯೇಸುವ ಮಾರ್ಪಡಕ್ಕಾಗಲ್ಲ. ಮನುಷ್ಯನು ಎಷ್ಟೇ ಆರಿದ್ರೂ ದೇವರಾಗಕ್ಕೆ ಸಾಧ್ಯ ಇಲ್ಲ. ದೇವರು ದೇವರೇ, ಮನುಷ್ಯನು ಮನುಷ್ಯನೇ. ನೀವು ಅವರ ಸ್ವಾರೂಪ್ಯವನ್ನು ಧರಿಸಿಕೊಂಡವರ ಹಾಗೆ ನೀತಿಯಿಂದ ಪರಿಶುದ್ಧತೆಯಿಂದ ಆ ರೀತಿ ನಡೆಯೋಕ್ಕೆ ಸಾಧ್ಯ ವಿನಃ ನೀವು ದೇವರಂತೆ ಮಾರ್ಪಾಡಿ ಒಂದು ಕಾರ್ಯವನ್ನು ಉಂಟು ಮಾಡುವುದಕ್ಕೂ ದೇವರ ಸ್ಥಾನಕ್ಕೆ ಹೋಗುವುದಕ್ಕೂ ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಹೊರ ತೋರುವಿಕೆಯಲ್ಲಿ ನೋಡಿ, ಅವನು ಮಾತಾಡುವುದನ್ನು ನೋಡಿ, ಒಂದೆರಡು ಅದ್ಭುತವನ್ನು ನೋಡಿ ಜನಗಳು ಸ್ವೀಕರಿಸಿಕೊಳ್ಳಲು ಆರಂಭಿಸುತ್ತಾರೆ. ಈಗ ಇವರ ಕುರಿತಾಗಿ ನಾವು ಗಮನವಾಗಿರಬೇಕು. ಇವರು ನಿಮ್ಮ ಆತ್ಮಕ್ಕೆ ಬೆಂಕಿ ಹಚ್ಚುತ್ತಾರೆ. ದೇವರು ಎಂದು ಬೇರೊಬ್ಬನು ತನ್ನನ್ನು ಯೇಸು ಅಂತ ಹೇಳಿದ್ರು, ನಿಮ್ಮನ್ನು ದೇವರೆಂದು ಮಾರ್ಪಡಿಸುತ್ತೇನೆ ಅಂತ ಹೇಳಿದ್ರು, ಕೊನೆಯದಾಗಿ ನಿಮ್ಮ ಆತ್ಮಕ್ಕೆ ಬೆಂಕಿ ಹಚ್ಚುತ್ತಾರೆ. ಹಾಗಾದರೆ ಈ ರೀತಿ ಒಬ್ಬರು ಹೇಳುತ್ತಾರೆ ಎನ್ನುವುದರಿಂದಲೇ ಯೇಸು ತಾನು ಬದುಕಿದ ಕಾಲದಲ್ಲಿ ಈ ಮನಸ್ಥಿತಿಯನ್ನು ಹೊಂದಿರುವವರು ಕಡೆಯ ದಿನಗಳಲ್ಲಿ ಬರುತ್ತಾರೆ. ಅವರು ತನ್ನನ್ನು ಒಬ್ಬ ದೇವರಂತೆ ತೋರಿಸುತ್ತಾರೆ. ನಾನು ಯೇಸು ಕ್ರಿಸ್ತನು ಅಂತ ಹೇಳ್ತಾರೆ, ನಾನು ಕ್ರಿಸ್ತನು ಅಂತ ಹೇಳುತ್ತಾರೆ. ಸಮೀಪದಲ್ಲಿ ಕೂಡ ಅಮೆರಿಕದಿಂದ ಅಲ್ಲಿ ಹೊರಬಂದಂತಹ ಒಂದು ಪಿಕ್ಚರ್ ಎಐನಲ್ಲಿ ಉಂಟು ಮಾಡಲ್ಪಟ್ಟಿತ್ತು. ಅಮೆರಿಕದ ನಾಯಕರು ಜನಗಳನ್ನು ಗುಣಪಡಿಸುವ ರೀತಿಯಲ್ಲಿ ಯೇಸುವಂತೆ ತೋರಿಸಿದ್ರು. ಅದು ಯಾರೋ ಒಬ್ಬರ ನಂಬಿಕೆಯನ್ನು ಹೊಂದಿರುವಂತಹ ವಿಶ್ವಾಸಗಳು ಹಾಕೋದು ಪರವಾಗಿಲ್ಲ, ಅದು ಸರ್ಕಾರದ ವತಿಯಿಂದ ಹಾಕಲ್ಪಟ್ಟದಾಗಿತ್ತು. ಹಾಗಾದರೆ ಯಾರೋ ಕೆಲವರ ಮನಸ್ಥಿತಿಯ ಒಳಗೆ ತನ್ನನ್ನು ಯೇಸುವಿನಂತೆ ಭಾವಿಸಿಕೊಂಡು ಕ್ರಿಯೆ ಮಾಡುವಂತಹ ಒಂದು ಸ್ವಭಾವವಿದೆ. ನಾನು ದೇವರಿಗಿಂತ ದೊಡ್ಡವನು, ನನ್ನಿಂದ ಅದು ಮಾಡಕ್ಕೆ ಸಾಧ್ಯ ಎಂಬುದಾಗಿ ಹೇಳುತ್ತಾರೆ ಅಂತ ಹೇಳಿದ್ರೆ ಗಮನವಾಗಿರಬೇಕು. ಇವರು ಬರುತ್ತಾರೆ ಎಂಬುದಾಗಿ ಯೇಸು ನಮಗೆ ಮುಂಚಿತವಾಗಿ ಹೇಳಿದ್ದಾರೆ. ಒಂದು ದೊಡ್ಡ ಸ್ಥಳದಲ್ಲಿ ಹಂಗೆ ಬಂದರೆ ನಾವು ಅದನ್ನು ಕಂಡುಹಿಡಿಯಲು ಸಾಧ್ಯ. ಚಿಕ್ಕ ಚಿಕ್ಕ ಸ್ಥಳಗಳಲ್ಲಿ, ಸಭೆಯಲ್ಲಿ, ಊರಲ್ಲಿ, ಶ್ರೀಲಂಕಾದಲ್ಲಿ ಬಂದು ಚರ್ಚ್ ಬಾಗಿಲಲ್ಲಿ ಬಂದು ಕುಳಿತ ಹಾಗೆ ಹಿಂಗೆಲ್ಲ ಬಂದಿದ್ದರೆ ಒಬ್ಬರನ್ನ ದೇವರು ಎಂಬುದಾಗಿ ತನ್ನನ್ನು ಗುರುತಿಸಿಕೊಳ್ಳುವಂತಹ ಮನಬಿಂಬ, ಲೋಕದಲ್ಲಿ ವಿಜ್ಞಾನದ ಅಡಿಯಲ್ಲಿ ಹೇಳಬೇಕು ಅಂದರೆ ಮನೋತತ್ವ ರೀತಿಯಲ್ಲಿ ಅವರ ಮೈಂಡ್ನಲ್ಲಿ ಉಂಟಾಗುವಂತಹ ಒಂದು ಬದಲಾವಣೆ, ಗಾಡ್ ಕಾಂಪ್ಲೆಕ್ಸ್, ಅದರಲ್ಲಿ ಹಿಡಿಯಲ್ಪಟ್ಟಿರಬಹುದು. ಅದಕ್ಕೆ ನಾವು ಹೇಳುವಂತಹ ವಿವರಣೆ ಸೈತಾನನ ಆತ್ಮದಿಂದ ಅವನ ಹೃದಯದಲ್ಲಿ ಉಂಟಾಗುವಂತಹ ಇಲ್ಯೂಷನ್, ಒಂದು ಪ್ರೇರೇಪಣೆ. ನೀನೇ ದೇವರು, ನೀನೇ ದೇವರು. ನೋಡು, ಕೈ ಇಟ್ಟರೆ ಗುಣ ಆಗ್ತಾ ಇದ್ದಾನೆ ಅವನು, ಕಾಲಿಟ್ಟರೆ ಗುಣ ಆಗ್ತಾ ಇದ್ದಾನೆ, ನೀನೇ ಕ್ರಿಸ್ತನು ಎಂಬುದಾಗಿ ಅವರಿಗೆ ಕೆಲವೊಂದು ಎಲ್ಯೂಷನ್ಸ್ ಉದ್ಭವವಾಗುತ್ತೆ. ಕೆಲವರಿಗೆ ಕೆಲವೊಂದು ಅಲ್ಯೂಸಿನೇಷನ್ ಎನ್ನುವಂತಹ ಕೆಲವೊಂದು ಮಾಯ ಬಿಂಬ ಉಂಟಾಗುತ್ತದೆ. ತನ್ನ ದೇವರು ಎಂಬುದಾಗಿ ನಂಬುತ್ತಾರೆ, ತಮ್ಮ ಸುತ್ತಲಿರುವವರನ್ನು ನಂಬಿಸುತ್ತಾರೆ. ಅವರು ಇವರನ್ನು ಗುರುತು ತೋರಿಸುವ ಹಾಗೆ ಕೆಲವೊಂದು ಗುರುತುಗಳನ್ನು ನಾನು ವೇಗವಾಗಿ ನಿಮಗೆ ಹೇಳಿ ಮುಗಿಸಲು ಬಯಸುತ್ತೇನೆ, ನಮಗೆ ಬಹಳ ಸಮಯವಿಲ್ಲದಿರುವುದರಿಂದ. ಒಂದು, ಇವರು ತಮ್ಮ ಕುರಿತಾಗಿ ಬಹಳ ಹೆಮ್ಮೆಯಾದ ಕಾರ್ಯವನ್ನು ಮಾತಾಡ್ತಾರೆ. ನಾನು ಮುಟ್ಟಿದ್ರೆ ಅಷ್ಟು ಯಾರಾಗಿರೂ ಸ್ವಸ್ಥವಾಗ್ತಾರೆ. ಆ ಊರಲ್ಲಿ ನೋಡ್ರಿ ಅದು ನಡೆಯಿತು, ಈ ಊರಲ್ಲಿ ನೋಡಿ ಇದು ನಡೆಯಿತು, ಎಲ್ಲವೂ ನನ್ನ ಪವರ್ ಎಂಬುದಾಗಿ ಹೇಳಿ ತಮ್ಮನ್ನು ತಮ್ಮ ಹೆಗ್ಗಳಿಕೆಯ ಬಗ್ಗೆ ಮಾತಾಡ್ತಾರೆ. ಯೆಶಾಯ ಪ್ರವಾದನೆ ಗ್ರಂಥ 14ರಲ್ಲಿ ನೀವು ನೋಡ್ರಿ, ಸೈತಾನನ್ನು ಹೆಮ್ಮೆಯಾಗಿರುವ ಕಾರ್ಯವನ್ನು ಮಾತಾಡ್ದ. ಆಕಾಶಕ್ಕೆ ಏರುವೆನು, ನಕ್ಷತ್ರಗಳಿಗೆ ಸಮವಾಗಿ ಇರುವೆನು, ಸಿಂಹಾಸನವನ್ನು ಹೆಚ್ಚಿಸುವೆನು, ಆರಾಧನೆಯ ಕೂಟದ ಪರ್ವತದಲ್ಲಿ ಆರಾಧನೆಗಳನ್ನು ಅಧಿಕರಿಸುವಂತೆ ಕೂತಿರುವೆನು, ಮೇಘಗಳ ನಡುವೆ ಉನ್ನತಗಳಲ್ಲಿ ಏರುವೆನು,
ಉನ್ನತನಾದವನಿಗೆ ಸಮವಾಗುವನು ಎಲ್ಲ ಹೆಮ್ಮೆ. ಈ ಸೇವಕರ ನೋಡುವುದಾದರೆ ಹೆಮ್ಮೆಯಾದ ಕಾರ್ಯ ಮಾತಾಡ್ತಾರೆ. ಸತ್ಯವೇದ ಹೇಳುತ್ತದೆ, ನಾವು ಅಲ್ಪ ಪ್ರಯೋಜನವಾಗಿರುವ ಸೇವಕರು ನಮ್ಮ ಕರ್ತವ್ಯವನ್ನು ಮಾತ್ರ ಮಾಡಿದ್ದೇವೆಂಬುದಾಗಿ ಹೇಳ್ರಿ ಅಂತ. ಎಷ್ಟೇ ನಡೆದರೂ ನಾವು ಅಪ್ರಯೋಜನಕರವಾಗಿರುವ ಪಾತ್ರೆಗಳು. ದೇವರು ಕೊಡುವುದರಿಂದ ಮಾತಾಡ್ತಾ ಇದ್ದೀವಿ. ದೇವರು ನಮ್ಮ ಬಳಿ ಕೊಟ್ಟಿದ್ದನ್ನು ಹೇಳು ಅಂತ ಹೇಳಿದ್ರಿಂದ ಹೇಳ್ತಾ ಇದ್ದೀವಿ. ಆದರೆ ನಾವು ದೇವರಲ್ಲ. ದೇವರು ನಮ್ಮ ಬಳಿ ಕೊಟ್ಟು ನಿಮ್ಮನ್ನು ಸ್ವಸ್ಥಪಡಿಸು ಅಂತ ಹೇಳಿದ್ರೆ ಸ್ವಸ್ಥಪಡಿಸುತ್ತೇವೆ. ಅದಕ್ಕೋಸ್ಕರ ನಾವು ದೇವರಾಗ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಬೇಕಂತೆ. ದಾನಿಯೇಲ 7ನೇ ಅಧ್ಯಾಯ 19-20 ವಾಕ್ಯದಲ್ಲಿ ನೋಡ್ರಿ. ಆಮೇಲೆ ಕಬ್ಬಿಣದ ಹಲ್ಲು, ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನ ನುಂಗಿ ಕೆಲವನ್ನ ಚೂರು ಚೂರು ಮಾಡಿ ಮಿಕ್ಕದ್ದನ್ನ ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ 4ನೇ ಮೃಗ. ಆ ಮೃಗ ಏನು ಮಾಡುತ್ತೆ ಅಂದರೆ, ಅದರ ತಲೆಯ ಮೇಲೆ 10 ಕೊಂಬುಗಳ ಕುರಿತಾಗಿಯೂ ಅದಕ್ಕಿಂತ ಮುಂಚಿತವಾಗಿ 3 ಕೊಂಬುಗಳು ಬಿದ್ದು ಹೋಗಿ ಎದ್ದದ್ದು, ಕಣ್ಗಳನ್ನು, ಹೆಮ್ಮೆಯಾಗಿರುವ ಕಾರ್ಯವನ್ನು ಮಾತಾಡುವಂತಹ ಬಾಯಿ ಉಳ್ಳದ್ದು. ಈ ದುಷ್ಟ ಸೈತಾನನ ಆತ್ಮ ಗರ್ವದಿಂದ ಮಾತಾಡುತ್ತೆ. ಆ ಸೇವಕರು ಗರ್ವದಿಂದ ಮಾತಾಡುತ್ತಾರೆ. ಎರಡನೇದಾಗಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಪರಲೋಕ ಇದೆ ನೋಡಿ, ಅಲ್ಲಿ ನಾನೇ ದೊಡ್ಡವನು, ಅಲ್ಲಿರುವಂಥ ಸೆಂಟರ್ ಅಟ್ರಾಕ್ಷನ್ ನಾನೇ, ನನ್ನನ್ನಿಟ್ಟೇ ಪರಲೋಕ ನಿಯಂತ್ರಿಸಲ್ಪಡ್ತಾ ಇದೆ. ಪರಲೋಕದಲ್ಲಿ ಸೆಂಟರೆಲ್ಲ ಆ ರೀತಿಯಾಗಿ ಯಾರೂ ಇಲ್ಲ. ಒಬ್ಬ ದೇವದೂತನ ಕಾಲುಗಳಿಗೆ ತನಗೆ ಹಲವು ಕಾರ್ಯವನ್ನು ಹೇಳಿದಂತಹ ಆ ದೇವದೂತನ ಕಾಲುಗಳಿಗೆ ಯೋಹಾನನು ಬೀಳ್ತಾರೆ. ಆಗ ದೇವದೂತನ ಅವರನ್ನು ನಿಲ್ಲಿಸಿ, ಇನ್ನು ಮುಂದೆ ಈ ರೀತಿ ಮಾಡಬೇಡ, ನೋಡು ನಾನು ನಿನ್ನ ಹಾಗೆ ಒಬ್ಬ ಸೇವಕನೇ. ಇಲ್ಲಿ ಆರಾಧನೆಗೆ ಆಸ್ಪದವಾದವರು ದೇವರು ಮಾತ್ರ. ಅಲ್ಲಿರುವಂತಹ ಸೆಂಟರ್ ಅಟ್ರಾಕ್ಷನ್ ಯಾರಂತ ಕೇಳುವುದಾದರೆ ದೇವರು, ಮಗನಾಗಿರುವ ಕ್ರಿಸ್ತನು. ನಾವೆಲ್ಲ ಪರಲೋಕದಲ್ಲಿ ಏನೋ ಬಹಳ ಮುಖ್ಯವಾಗಿರುವ ವ್ಯಕ್ತಿಗಳಂತೆಯೂ ಪರಲೋಕ ನಮ್ಮನ್ನು ನಂಬಿ ನಡೆಯುತ್ತಿರುವ ರೀತಿಯಲ್ಲಿ ಆ ಪರಲೋಕದಲ್ಲಿ ಇವಾಗ ನಾನೇ ಪ್ರಧಾನವಾಗಿರುವ ವ್ಯಕ್ತಿ ಅಂತ ಇದೊಂದು ಕಲ್ಪನೆ ಅಷ್ಟೇ. ಅದು ಪರಲೋಕ ನನ್ನ ಕರೆದು ಕೇಳಿದ್ರು, ಪರಲೋಕದ ನನ್ನ ಕುರಿತಾಗಿ ಆಲೋಚನೆಯನ್ನು ಕೇಳಿದ್ರು, ನನ್ನ ಬಳಿ ಕೇಳಿ ಅವರು ಕಾರ್ಯವನ್ನು ಮಾಡಿದರು. ಆ ರೀತಿ ಹೇಳುವುದೆಲ್ಲ ಇಲ್ಯೂಷನ್, ನಮ್ಮ ಮನಸ್ಸಲ್ಲಿ ನಾವಾಗಿ ಅಂದುಕೊಳ್ಳುವಂತಹ ಕಾಲ್ಪನಿಕವಾದ ಕಾರ್ಯಗಳು. ಪರಲೋಕದಲ್ಲಿ ಯಾರು ದೊಡ್ಡವರು? ಕರ್ತನೊಬ್ಬನು ತಾನೇ ದೊಡ್ಡವನು. ಯೋಹಾನನ ಬಳಿಯಲ್ಲಿ ಅದನ್ನೇ ತಾನೇ ಹೇಳಿದ್ರು, ಇನ್ನು ಮುಂದೆ ಈ ರೀತಿ ಮಾಡದಿರೋದು ನೋಡ್ಕೋ, ಇಲ್ಲಿ ದೊಡ್ಡವರು ದೇವರೊಬ್ಬರು ಮಾತ್ರ. ಅವ್ರೇನು ಮಾಡ್ತಾರೆ ಅಂದರೆ, ನಾನು ಪರಲೋಕದಲ್ಲಿ ಸೆಂಟರ್ ಪರ್ಸನ್ ನಾನೇ, ನನ್ನನ್ನು ಪರಲೋಕದಲ್ಲಿ ಹೆಚ್ಚಿಸಿ ಇಟ್ಟಿದ್ದಾರೆ, ಪರಲೋಕ ನನ್ನನ್ನು ಕೇಳಿಯೇ ನಿಯಂತ್ರಿಸಲ್ಪಡುತ್ತದೆ. ಕೊನೆಯ ಕಾಲದಲ್ಲಿ ಯಾವ ಯೋಜನೆ ಮಾಡಬೇಕು, ಏನೆಲ್ಲ ಮಾಡಬೇಕು ಎಂಬುದಾಗಿ ಆಗಾಗ ಪರಲೋಕಕ್ಕೆ ಕರೆದೊಯ್ದು ನನ್ನ ಬಳಿ ಆಲೋಚನೆ ಕೇಳಿ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ಕಲ್ಪನೆ. ಕೆಲವು ನಾಯಕರು ಕೂಡ ರೀತಿಯಾಗಿ ಹೇಳ್ತಾರೆ, ಇವರು ನನ್ನ ಬಳಿ ಆಲೋಚನೆಯನ್ನು ಕೇಳಿದ್ರು, ನಾನೇ ಇವತ್ತು ಲೋಕದಲ್ಲಿರುವಂತಹ ಅಧಿಪತಿಗಳಲ್ಲಿಯೇ ದೊಡ್ಡವರು. ಹಿಂಗೆಲ್ಲ ಸುಮ್ಮನೆ ಇಲ್ಯೂಷನ್, ಅವರೇ ಕಲ್ಪನೆ ಮಾಡಿಕೊಳ್ಳುವುದು. ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 5ರಿಂದ ಹೇಳುತ್ತದೆ, ಬಡಾಯಿ ಮಾತುಗಳನ್ನು, ದೂಷಣೆಯ ಮಾತುಗಳನ್ನು ಆಡುವ ಬಾಯಿ ಅದಕ್ಕೆ ಕೊಡಲ್ಪಟ್ಟಿತ್ತು. ಅದು ಬಾಯಿ ತೆರೆದು ದೇವರನ್ನು ದೂಷಿಸಿದಲ್ಲದೆ ಆತನ ನಾಮವನ್ನು, ಆತನ ನಿವಾಸವನ್ನು, ಪರಲೋಕ ನಿವಾಸಿಗಳನ್ನು ದೂಷಿಸಿತು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಮೂರನೇದಾಗಿ ಅವರ ಬಳಿ ಇರುವಂತಹ ಗುಣಾತಿಶಯ ಏನಂತ ಕೇಳುವುದಾದರೆ, ಎರಡನೇದಾಗಿ ಏನಂತ ಹೇಳಿದೆ, ಅವರು ತಮ್ಮನ್ನು ಬೇರೆ ಮನುಷ್ಯರಿಗಿಂತ ವಿಶೇಷವಾಗಿ ಪರ್ಸನಾಲಿಟಿಯಾಗಿ ಪರಲೋಕದಲ್ಲಿ ಇವರೇ ಬಹಳ ವಿಶೇಷವಾದವರು ಎನ್ನುವ ರೀತಿಯಲ್ಲಿ ಅವರು ನಿರೂಪಿಸಲು ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸಹಾಯವಾಗಿ ಕನಸುಗಳನ್ನು, ದರ್ಶನಗಳನ್ನು ನಾನು ನೋಡಿದೆ, ಮಾತಾಡದೆ, ಕೇಳಿದೆ ಅಂತೇಳಿ ಜನಗಳನ್ನು ನಂಬುವಂತೆ ಮಾಡುತ್ತಾರೆ. ಇದು ಒಂದು ಗುರುತು. ಮೂರನೇದಾಗಿ ನೋಡಿ, ಮನುಷ್ಯರ ಬಳಿಯಿಂದ ನಮಸ್ಕಾರಗಳನ್ನು, ಆರಾಧನೆಗಳನ್ನು ಎದುರು ನೋಡುತ್ತಾರೆ. ಕಾಲಿಗೆ ಬಿಡಬೇಕು, ನಮಸ್ಕರಿಸಬೇಕು, ಅದನ್ನು ಬಯಸುತ್ತಾರೆ. ನೀವು ನೋಡಿರ್ತೀರ, ಬಹಳ ಮಂದಿ ಅವರು ಕಾಲಿಗೆ ಬೀಳ್ತಾ ಇರ್ತಾರೆ, ಅದನ್ನು ಅವ್ರು ನೋಡೋದೇ ಇಲ್ಲ, ಅದನ್ನು ಅವ್ರು ಕಂಡುಕೊಳ್ಳೋದಿಲ್ಲ, ಹಂಗೆ ಕೂತಿರ್ತಾರೆ. ಅವರು ಒಂದು ಗರ್ವದಿಂದ ಬಂದರೆ ಮೊದಲು ಕಾಲಿಗೆ ಬಿಡಬೇಕು, ಅವರನ್ನು ಸಂಧಿಸಬೇಕಾದ್ರೆ ಹೇಳಿ ಕಳಿಸ್ತಾರೆ, ಕಾಲಿಗೆ ಬಿಡಬೇಕು ಮೊದಲು ಎಂಬುದಾಗಿ. ಕಾಲು ಮುಟ್ಟಿ ನೀವು ನಮಸ್ಕರಿಸಬೇಕಿಲ್ಲ ಅಂದರೆ ಮುಗೀತು ಅಂತ ಹೇಳಿ. ಅದರಲ್ಲಿ ಏನು ಆಸೆ ಇದೆ ಅಂತ ಗೊತ್ತಿಲ್ಲ. ಕಾಲಿಗೆ ಬೀಳುತ್ತಾರೆ, ತಮ್ಮನ್ನು ಆರಾಧಿಸಬೇಕು, ನಮಸ್ಕರಿಸಬೇಕು, ತಮ್ಮ ಕುರಿತಾಗಿ ಹೊಗಳಿ ಮಾತಾಡಬೇಕು, ಅಂಥ ನೀತಿಯೇ, ಸೂರ್ಯನೇ, ಆ ರೀತಿ ಹಂಗೆಲ್ಲ ಹೇಳಿ ಅವರನ್ನು ಹೊಗಳುತ್ತಾನೆ ಇರಬೇಕು. ಇದನ್ನು ಅವರು ಬಯಸುತ್ತಾರೆ, ಹೊಗಳಿಕೆ. ಅಯ್ಯ, ಇವತ್ತು ಬಂದ್ರಿ, ನಿಂತ್ರಿ, ಉಜ್ಜೀವನ ಹಾಗೆ ಉಕ್ಕರಿಸ್ತಾ ಇದೆ ಎಂಬುದಾಗಿ ಅವನಿಗೆ ಹೇಳಬೇಕು, ಅದನ್ನು ಕೇಳಬೇಕು. ಮಾಯ ತಾಳ್ಮೆಯಿಂದ ಹೌದಾ ಹೌದಾ ಅವನು ನೋಡೋದಾದರೆ ಅವನು ಡಿವೈನ್ ಲುಕ್ ಒಂದು ಕೊಡ್ತಾರೆ. ಅವಾಗ ಎಲ್ಲ ನೋಡಿದ್ರೇ ಅರ್ಥ ಆಗುತ್ತೆ. ಒಂದು ಸಾಧಾರಣ ಸೇವಕ ತನ್ನ ಮನುಷ್ಯನಾಗಿಯೇ ಭಾವಿಸಬೇಕು. ನಾನು ಅಪ್ರಯೋಜಕನು, ನನ್ನ ಮೂಲಕವಾಗಿ ಒಂದು ಕಾರ್ಯ ನಡೆಯುತ್ತೆ ಅಂದರೆ ದೇವರು ಮಾಡ್ತಾ ಇದ್ದಾರೆ, ನಾನೊಂದು ಯಂತ್ರ ಮಾತ್ರ, ಒಂದು ಟೂಲ್ ಅಷ್ಟೇ, ನಾನು ಹೊಗಳಿಕೊಳ್ಳುತ್ತಿಲ್ಲ, ಅದರಲ್ಲಿ ಏನೂ ಇಲ್ಲ ಎಂಬುದಾಗಿ ಹೇಳ್ತಾರೆ. ಅನಂತರ 4ನೇ ಕಾರ್ಯ ಏನು ಮಾಡ್ತಾರೆ ಅಂದರೆ,
ತಮ್ಮಿಂದ ನಡೆಯುವಂತಹ ಕ್ರಿಯೆಗಳನ್ನು ಮಹಿಮೆ ಪಡಿಸುತ್ತಾರೆ. ಅವರು ನಾನು ಹಿಂಗ್ ಮಾಡಿದೆ ಹಂಗ್ ಮಾಡಿದೆ ನೋಡಿದ್ರ ಇದೆಲ್ಲ ನಾನು ಮಾಡಿದ್ದು ಎಂಬುದಾಗಿ ಹೇಳ್ತಾರೆ. ದಾನಿಯೇಲ್ 4ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ, 12 ತಿಂಗಳು ಕಳೆದ ನಂತರ ಬ್ಯಾಬಿಲೋನ್ ರಾಜ್ಯದ ಅರಮನೆಯ ಮೇಲೆ ನೆಬೂಕದ್ನೆಚ್ಚರನು ತಿರುಗಾಡುತ್ತಿರುವಾಗ ಅವನು ಹೇಳ್ತಾನೆ ನೋಡಿ ಅಲ್ಲಿ, ಇದು ನನ್ನ ಶಕ್ತಿಯ ಪರಾಕ್ರಮದಿಂದಲೂ ನನ್ನ ಮಹಿಮೆಯ ಪ್ರಸ್ತಾಪಕ್ಕೋಸ್ಕರವಾಗಿ ರಾಜ್ಯಕ್ಕೆ ಅರಮನೆಯಂತೆಯೂ ನಾನು ಕಟ್ಟಿದ ಮಹಾ ಬ್ಯಾಬಿಲೋನ್ ಅಲ್ಲವೇ? ತನ್ನ ಕ್ರಿಯೆಗಳನ್ನು ಮಹಿಮೆ ಪಡಿಸುತ್ತಾರೆ. ನಾನು ಆ ಊರಿಗೆ ಹೋದೆ, ಇಷ್ಟೊಂದು ನಡೆಯಿತು ನೋಡ್ರಿ, ಎಷ್ಟು ದೊಡ್ಡ ದೇವಾಲಯವನ್ನು ಕಟ್ಟಿದ್ದೇನೆ, ಎಷ್ಟು ಜನಗಳು ಬಂದಿದ್ದಾರೆ, ನಾನು ಎಲ್ದಿದ್ರೆ ಅದೆಲ್ಲ ನಡೀತಾ ಇತ್ತಾ? ಆ ರೀತಿಯಾಗಿ ತಮ್ಮನ್ನು ಹೊಗಳಿಕೊಳ್ಳುತ್ತಲೇ ಇರ್ತಾರೆ. ತಮ್ಮ ಕೃತ್ಯಗಳನ್ನು ಹೊಗಳ್ತಾನೆ ಇರ್ತಾರೆ. ನಾನೇ ಮಾಡಿದೆ, ನೀನೇ ಮಾಡಿದೆ, ಅದ್ರ ಬಗ್ಗೆ ಹೇಳಬೇಕು ಅಂದರೆ ಬಹಳ ಹೇಳ್ಬೋದು. ನಾನು ನೇರವಾಗಿ ಎಲ್ಲವರನ್ನ ನೋಡಿದ್ದೇನೆ. ಇದೆಲ್ಲ ಅವರ ಬಳಿಯಲ್ಲಿ ಕಾಣಿಸುತ್ತೆ. ಇನ್ನು ಕೆಲವೊಂದು ಕಾರ್ಯವಿದೆ, ವೇಗವಾಗಿ ಹೇಳ್ತೀನಿ, ನೀವೇ ಧ್ಯಾನ ಮಾಡಿ ನೋಡಿ. 1, ಅಧಿಕವಾಗಿ ತಮ್ಮನ್ನೇ ಹೊಗಳಿಕೊಳ್ಳುವುದು ಮತ್ತು ದೊಡ್ಡವನೆನ್ನುವ ಮನಸ್ಥಿತಿ. ಬಹಳ ಸ್ವ ಹೆಮ್ಮೆ ಇರುತ್ತೆ. ತಮ್ಮ ಕುರಿತಾಗಿರುವಂತಹ ಮೇಲಾದ ಭಾವನೆ ಇರುತ್ತೆ. ನಾನು ಸಾಧಾರಣವಾದ ಪ್ರಕೃತಿಯ ಕಾರ್ಯಗಳಿಗೋ, ನನ್ನ ಜ್ಞಾನ, ನನ್ನ ತಿಳುವಳಿಕೆ, ನನ್ನ ಕೃತ್ಯಗಳು ಎಲ್ಲದರಲ್ಲಿಯೂ ಮತ್ತೊಬ್ಬರಿಗಿಂತ ದೊಡ್ಡವನಾಗಿದ್ದೇನೆ ಎಂಬುದಾಗಿ ಕದಲಿಸಲಾಗದಿರುವ ನಂಬಿಕೆ ಹೊರಗಿರುತ್ತೆ. ನೋಡ್ರಿ ಗೊತ್ತಾಗುತ್ತೆ, ಸ್ವ ಹೆಮ್ಮೆ. ಅನಂತರ ತಪ್ಪೇ ಮಾಡದಿರುವವರು ಎಂಬುದಾಗಿ ನಂಬುತ್ತಾರೆ. ನಾನು ಮಾಡಿದರೆ ಅದು ಸರಿನೇ, ಅದು ತಪ್ಪೇ ಇಲ್ಲ. ನೀವೇನೇ ಹೇಳಿದ್ರು ನೆಪ ಹೇಳ್ತಾರೆ ಬಿಟ್ಟರೆ ಅವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ತಾವು ತಪ್ಪು ಮಾಡಲು ಆಗದೇ ಇರುವವರು, ತಮ್ಮಿಂದ ತಪ್ಪು ಮಾಡೋಕ್ಕಾಗದೇ ಇಲ್ಲ, ತಪ್ಪುಗಳಿಗೆ ದೂರವಿರುವವರು, ನಾವು ದೇವರ ಸ್ವರೂಪಿ ಎಂಬುದಾಗಿ ನಿರೂಪಿಸುವುದಕ್ಕೆ ಮುಂದಾಗುತ್ತಾರೆ. ಅನಂತರ ಏನು ಮಾಡ್ತಾರೆ ಅಂದರೆ, ವಿಶೇಷ ಗಮನಾರ್ಹ ಒಂದು ಸ್ಥಳದಲ್ಲಿ ಇದ್ದರೆ ನಾನೇ ಆ ಸ್ಥಳದಲ್ಲಿ ಸೆಂಟ್ರಲ್ ಪರ್ಸನ್ ಆಗಿರಬೇಕಲ್ಲಿ, ನನ್ನನ್ನೇ ಎಲ್ಲರೂ ಬಂದು ಮುಖ್ಯತ್ವವನ್ನು ಪಡಿಸಬೇಕು ಎಂಬುದಾಗಿ ಅವರು ಭಾವಿಸುತ್ತಾರೆ. ಮುಂದಿನ ಕಾರ್ಯ, ಮನುಷ್ಯರ ಮೇಲೆ ಮತ್ತೊಬ್ಬರ ಮೇಲೆ ಯಾವ ವಿಧವಾಗಿರುವ ಪಶ್ಚಾತ್ತಾಪ ಅಥವಾ ದಯೆ ತೋರಿಸದಿರುವಂತಹ ಭಾವನೆ ಇಲ್ಲದವರಾಗಿರ್ತಾರೆ. ಒಬ್ಬನು ಸಾಯೋದ ಬಗ್ಗೆ ಚಿಂತೆ ಮಾಡಲ್ಲ, ದೇಶ ನಾಶವಾಗುವುದರ ಬಗ್ಗೆ ಅವನು ಒಡೆಯಲ್ಪಡುವುದಿಲ್ಲ, ಮುರಿಯಲ್ಪಡೋದಿಲ್ಲ. ಜನಗಳಿಗಿರುವಂತಹ ವ್ಯಾಧಿ ವೇದನೆ ನೋಡಿ ಮನ ನೋವಾಗುವುದಿಲ್ಲ. ಇವರೇನು ಮಾಡ್ತಾರೆ ಅಂದರೆ, ನಾನು ಹೆಚ್ಚಿನವನು, ದೊಡ್ಡವನು, ಈ ರೀತಿಯಾಗಿ ಹೇಳಿ ಯಾರ ಬಗ್ಗೆ ಒಂದು ದಯೆ ಇಲ್ಲದೆ ನಡೆದುಕೊಳ್ಳುವರಾಗಿರ್ತಾರೆ. ಅನಂತರ ಒಂದು ನಿಯಂತ್ರಣಕ್ಕೆ ಇರುವಂತಹ ತೀವ್ರತೆ, ಅವರು ಮಾತಾಡುವಂಥ ಮಾತುಗಳು, ಪರಿಸ್ಥಿತಿಗಳು, ಜನಗಳ ಮೇಲೆ ಆಧಿಪತ್ಯ ಮಾಡುವಂತಹ ಒಂದು ಪ್ರೇರೇಪಣೆ. ನನ್ನೆಂಬಳಿ ಕೆಲಸ ಮಾಡುವವರು ಯಾರ ಮೇಲೆ ಆಗಿರ್ಬೋದು, ತನ್ನನ್ನು ಒಬ್ಬ ದೊಡ್ಡವನಂತೆ ಹೆಚ್ಚಿಸಿ ನನ್ನ ಬಳಿ ಸಂಬಳ ತಗೊಂತೀಯ, ನಾನು ಹೇಳುವುದನ್ನೇ ಮಾಡಬೇಕು. ಒಬ್ಬರನ್ನ ಸ್ವಲ್ಪ ನಿಯಂತ್ರಿಸಿ ಅವರನ್ನ ಕೆಲಸ ಮಾಡಿಸುವುದು ಬೇರೆ, ಅವರ ಮೇಲೆ ಆಧಿಪತ್ಯ ಚಲಿಸುವುದೆನ್ನುವುದು ಬೇರೆ. ಆಧಿಪತ್ಯ ಚಲಿಸಿ ನಾನು ಹಣ ಕೊಡುವುದರಿಂದ ನಾನು ನಿನಗೆ ದೇವರು ಎನ್ನುವ ರೀತಿಯಲ್ಲಿ ಪ್ರಯತ್ನ ಮಾಡುವುದಕ್ಕೆ ಮುಂದಾಗ್ತಾರೆ. ಸತ್ಯವೇದದ ಕ್ರಮಗಳನ್ನು ನಿರಾಕರಿಸುತ್ತಾರೆ. ಸತ್ಯವೇದದಲ್ಲಿ ಬಹಳ ನಿಯಂತ್ರಣಗಳಿದೆ ಅಲ್ವಾ, ಅದು ನಮಗೆ ಸೀಮಿತವಾದದ್ದಲ್ಲ. ನಾವೆಲ್ಲ ಸೇರಿಯ ಪರಲೋಕದಲ್ಲಿ ಈ ನಿಬಂಧನೆಗಳನ್ನ ತಂದುವಲ್ಲ, ನಾನು ನಿಬಂಧನೆಗೆ ಒಳಗಾಗುವಂಥ ಅಗತ್ಯತೆ ಇಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಮುಂದುವರೆದು ಅಂಗೀಕಾರವನ್ನು ಹುಡುಕ್ತಾರೆ. ಜನಗಳು ಮುಂದುವರೆದು ತನ್ನನ್ನು ಆ ಸ್ಥಾನದಲ್ಲಿಯೇ ಇಟ್ಟುಕೊಳ್ಳಬೇಕು ಎನ್ನುವುದಕ್ಕೋಸ್ಕರವಾಗಿ ಏನು ಬೇಕಾದರೂ ಮಾಡ್ತಾರೆ. ಮೊದಲು ಚೆನ್ನಾಗಿ ಕೊಂಡಾಡಿದ್ರು, ಹಾಗಾದರೆ ಆ ಒಂದು ವಿಷಯ ಹೊಟ್ಟೈತಲ್ಲ, ಇವಾಗ ಹಿಂದೆ ಯಾವ ರೀತಿ ಇದ್ದರೂ ಇವಾಗ ಸ್ವೀಕರಿಸ್ತಿಲ್ವಲ್ಲ, ನಾವು ಹೇಳುವುದನ್ನು ನಂಬ್ತಾ ಇಲ್ವಲ್ಲ, ಅದನ್ನು ಅವರು ಕಿವಿಗೊಡುತ್ತಿಲ್ವಲ್ಲ, ಹೇಳಿದ ಕೂಡಲೇ ಆ ಒಂದು ಸ್ಥಳವನ್ನು ಉಳಿಸಿಕೊಳ್ಳುವುದಕ್ಕೆ ಹೊಸದಾಗಿ ಏನಾದರೂ ಹೇಳ್ತಾರೆ, ಹೊಸದಾಗಿ. ಅದಕ್ಕೋಸ್ಕರ ಒಂದು ಸುಳ್ಳಾಗಿರುವ ಕಾರ್ಯಗಳು, ಸುಳ್ಳಾದ ಅದ್ಭುತಗಳು, ಹಣವನ್ನು ಕೊಟ್ಟು ಕೆಲವೊಂದು ಸಾಕ್ಷಿಯನ್ನು ಇಳಿಸುವಂತೆ ಮಾಡುವುದು, ಏನೋ ಒಂದನ್ನು ಹೇಳಿ ತನ್ನ ಸ್ಥಾನವನ್ನು ದೇವರಿಗೆ ನಂತರದ ಸ್ಥಾನವಾಗಿ ಜನಗಳನ್ನು ನೆನೆಸುವುದರಲ್ಲ, ಅಥವಾ ದೇವರಾಗಿ ನೆನೆಸುವುದರಲ್ಲ, ಆ ಸ್ಥಳವನ್ನು ಬಿಟ್ಟುಕೊಳ್ಳುವುದಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಈ ರೀತಿಯಾಗಿರುವ ಕಾರ್ಯಗಳನ್ನು ನೀವು ನೋಡುವುದಾದರೆ ಗಮನವಾಗಿರಬೇಕು. ಯಾರೊಬ್ಬನು ತನ್ನ ದೇವರಿಗೆ ಸಮವಾಗಿ ಹೆಚ್ಚಿಸುತ್ತಾನೋ ಅಥವಾ ದೇವರಾಗಿ ಭಾವಿಸುತ್ತಾನೋ, ಈ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ವಾಕ್ಯವನ್ನು ನೋಡಿದ್ರೆ ಅದರ ಕುರಿತಾಗಿ ಕಿಂಡಲಾಗಿ ಮಾತಾಡ್ತಾರೆ, ಯೇಸುವಿನ ಬಗ್ಗೆ ಕಿಂಡಲಾಗಿ ಮಾತಾಡ್ತಾರೆ. ಯಾಕೆ ಯೇಸುವನ್ನು ನೀವು ಎಳಿಬೇಕು ಈ ರೀತಿಯಾಗಿ ಅಂತ ಕೇಳುವುದಾದರೆ, ಇವರು ತನ್ನನ್ನು ಯೇಸುವಿಗಿಂತ ದೊಡ್ಡವರು ನಾವು ಎಂಬುದಾಗಿ ತೋರಿಸಲು ಬಯಸುವರಾಗಿದ್ದಾರೆ. ಈ ಮನಸ್ಥಿತಿಗೆ ಹೆಸರು ಗಾಡ್ ಕಾಂಪ್ಲೆಕ್ಸ್. ಈ ಗಾಡ್ ಕಾಂಪ್ಲೆಕ್ಸ್ ಉಳ್ಳವರು, ಮತ್ತೊಬ್ಬರನ್ನು ಅಡಗಿಸಿ ಆಳುವವರು,
ಮತ್ತೊಬ್ಬರ ಬಳಿಯಿಂದ ಆರಾಧನೆಯನ್ನ, ಸ್ತೋತ್ರವನ್ನ ಪಡೆಯುವುದಕ್ಕೆ ಇಷ್ಟಪಡುವವರು ವಿಶೇಷವಾದವರು ಎಂಬುದಾಗಿ ನಿರೂಪಿಸುವುದಕ್ಕೆ ಅವರು ಪ್ರಯತ್ನವನ್ನ ಮಾಡುವವರು. ಇಂಥ ಸಭೆಗಳನ್ನು ನೋಡಿದರೆ ದಯವಿಟ್ಟು ದೂರ ಇರಿ. ಇಂಥ ಮನುಷ್ಯರನ್ನ ಹಿಂಬಾಲಿಸುವುದನ್ನ ನಿಲ್ಲಿಸಿಬಿಡಿರಿ. ಇವರು ಯಾರು ನಮ್ಮನ್ನ ಪರಲೋಕದಲ್ಲಿ ಸೇರಿಸಲು ಸಾಧ್ಯವಿಲ್ಲ. ನಿಜವಾದ ದೇವರು ಯೇಸು ಕ್ರಿಸ್ತನೊಬ್ಬನೇ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಅಂತ ಹೇಳ್ತಾರೆ. ಯೇಸುವಿನ ಹಾಗೆ ಒಬ್ಬರಲ್ಲ. ಯೇಸು ಥರದ್ರಂದ್ರೆ ಇವರೇ ಮಾರ್ಗ ಆಗಕ್ಕೆ ಸಾಧ್ಯ ಇಲ್ಲ. ಯೇಸುವಿನ ಹಾಗೆ ಅವರ ಮಾತು ಹಾಗೆ ಕೂತಿದ್ದಾರೆ, ಡ್ರೆಸ್ ಎಲ್ಲ ಹಂಗೆ ಇದೆ. ಅವರು ಯೇಸುವಿನ ಹಾಗೆ ಅವ್ರು ಕರ್ಕೊಂಡು ಹೋಗೋಕ್ಕಾಗಲ್ಲ. ಯೇಸು ಒಬ್ಬರು ಮಾತ್ರವೇ ನಮಗೆ ದೇವರು. ಯೇಸು ಮಾತ್ರವೇ. ಅವರ ಥರ ಇರುವಂತಹ ಯಾವುದನ್ನು ನಂಬಿ ಅದನ್ನು ಯೇಸು ಎಂಬುದಾಗಿ ಸ್ವೀಕರಿಸಬೇಡಿರಿ, ಏಕೆಂದರೆ ನಿಮ್ಮ ಪ್ರಾಣ ನಿಮಗೆ ಮುಖ್ಯ. ಕಣ್ಣುಗಳನ್ನು ಮುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡೋಣವಾ? ಪ್ರೀತಿಯೂ ಕೃಪೆಯೂ ತುಂಬಿರುವಂತಹ ಪರಲೋಕದ ತಂದೆಯೇ, ನಾವು ಬದುಕುತ್ತಿರುವಂಥ ಈ ಕಡೆಯ ಕಾಲದಲ್ಲಿ ಹಲವು ಮನುಷ್ಯರು ದೇವರೇ ಚಿಕ್ಕ ಸ್ಥಿತಿಯಿಂದಾಗಿರ್ಬೋದು, ದೊಡ್ಡ ಸ್ಥಿತಿಯಲ್ಲಿ ಅಧಿಕಾರದಲ್ಲಿರುವವರು ಕೂಡ ತನ್ನನ್ನು ದೇವರಂತೆ ಮನುಷ್ಯನ ಮುಂದೆ ನಿರೂಪಿಸುವುದಕ್ಕೆ ಪ್ರಯತ್ನ ಮಾಡುವ ಒಂದು ಮನಸ್ಥಿತಿ, ಸೈತಾನನ ಆತ್ಮನಿಂದ ಉಂಟಾಗುವಂತಹ ಮನಬಿಂಬಗಳು, ತಮ್ಮನ್ನು ಪ್ರಕೃತಿಗಿಂತ ಮಿಗಿಲಾದವರ ಹಾಗೆ ಅದಕ್ಕಿಂತ ದೊಡ್ಡವರಾಗಿ ತೋರಿಸಿಕೊಳ್ಳುವ ಸ್ವಭಾವ ತೀವ್ರವಾಗಿ ಹರಡುತ್ತೆ ಎಂಬುದಾಗಿ ಹೇಳಿದಿರಲ್ಲ. ಆ ವಂಚನೆಗಳಿಗೆ ನಾವು ಸ್ಥಳವನ್ನು ಕೊಡದೆ ನಮ್ಮನ್ನು ಕಾದುಕೊಳ್ಳಿರಿ ದೇವರೇ. ದೇವರೇ, ನೆಬೂಕದ್ನೆಚ್ಚರನು ತನಗೊಂದು ಪ್ರತಿಮೆಯನ್ನು ಉಂಟು ಮಾಡಿ ಅದನ್ನು ನಮಸ್ಕರಿಸುವಲು, ಸೇವಿಸಲು ಹೇಳಬೇಕಾದರೆ ಒಟ್ಟಾರೆ ಪೂರ್ತಿ ದೇಶ ಅಡ್ಡಬಿದ್ದರು ಆ 3 ಯೌವನಸ್ಥರು ವಿರೋಧವಾಗಿ ನಿಂತರಲ್ಲ. ಆ ರೀತಿಯಾಗಿರುವ ಮನಸ್ಥಿತಿಯನ್ನು ನಮಗೆ ಕೊಡ್ರಿ. ನಾವು ದೇವರಂಥವರನ್ನು ಅಲ್ಲ, ದೇವರನ್ನು ಹಿಂಬಾಲಿಸುವವರು. ಯೇಸುವಿನ ಹಾಗೆ ನಾನೇ ಯೇಸು ಎಂಬುದಾಗಿ ಹೇಳುವವರನ್ನಲ್ಲ, ನಾವು ಯೇಸುವನ್ನೇ ಹಿಂಬಾಲಿಸುವವರು. ಯೇಸು ನಮಗೆ ದೂರವಾದವರಲ್ಲ, ಅವರು ನಮ್ಮೊಂದಿಗೆ ವಾಸ ಮಾಡುತ್ತಾರೆ. ನಮಗೆ ಬೇರೊಬ್ಬ ಯೇಸು ಬೇಕಾಗಿಲ್ಲ ಎನ್ನುವಂತಹ ಮನಸ್ಥಿತಿಯನ್ನು, ಮನ ಸ್ಪಷ್ಟತೆಯನ್ನು ಈ ಒಂದು ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗೂ ಅನುಗ್ರಹಿಸಿರಿ. ನಿಜವಾಗಿರುವ ದೇವರ ಮಾರ್ಗವನ್ನು, ದೇವರ ವಾಕ್ಯವನ್ನು, ದೈವಿಕ ಕ್ರಿಯೆಗಳನ್ನು ಗ್ರಹಿಸಲು ದೇವರೇ ನಾವು ಮಕ್ಕಳಿಗೆ ಸಹಾಯವನ್ನು ಮಾಡಿರಿ. ಮೋಸ ಮಾಡುವಂತಹ ಕಾಲಗಳಿಗೆ ನಾವು ತಪ್ಪಿಸಿಕೊಳ್ಳುವುದಕ್ಕೆ ನೀವು ಅವರಿಗೆ ಕೃಪೆಯನ್ನು ಅನುಗ್ರಹಿಸಿರಿ. ಯೇಸುವಿನ ನಾಮದಲ್ಲಿ ಇವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದೇನೆ ತಂದೆಯೇ, ಆಮೇನ್. ಇವತ್ತು ದೇವರು ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಸಂಗಡ ಮಾತಾಡಿದ್ದಾರೆ. ಇನ್ನು ಮುಂದೆ ಬರುವ ದಿನಗಳಲ್ಲಿ ವಂಚನೆಗಳು ನಮ್ಮ ಮನೆಯ ಬಾಗಿಲಿಗೂ ಬರ್ಬೋದು. ಆದರೆ ಇವಾಗೆಲ್ಲ ನೋಡುವುದಾದರೆ ನಾವು ಹೋಗಬೇಕು ಅಂತ ಅಗತ್ಯತೆ ಇಲ್ಲ. ಮನೆಗೆ ಟಿವಿ ಮುಖಾಂತರವಾಗಿ ಬರುತ್ತೆ. ಅಂಥ ಕಾರ್ಯಗಳು ಬರಬೇಕಾದ್ರೆ ನೀವು ಶೋಧಿಸಿ ನೋಡಿ, ಒಳ್ಳೆಯದನ್ನು ಮಾತ್ರ ಬಿಗಿಯಾಗಿಟ್ಕೊಳ್ಳಿ. ಆಗ ದೇವರ ಬರುವಿಕೆಯಲ್ಲಿ ಕಾಣಲ್ಪಡಲು ಸಾಧ್ಯವಾಗುತ್ತದೆ, ದೇವರ ಮಾರ್ಗದಲ್ಲಿ ಹೋಗಲು ಸಾಧ್ಯವಾಗುತ್ತದೆ. ಯೇಸುವಿನ ಹಾಗೆ ತನ್ನನ್ನು ತೋರಿಸುವವರು ಬೇರೆ ದಾರಿಯಲ್ಲಿ ನಮಗೆ ತೋರಿಸಲು ಸಾಧ್ಯ. ಎಲ್ಲದರಲ್ಲಿಯೂ ಜಾಗರೂಕರಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಮತ್ತೊಂದು ನೂತನ ಸಂದರ್ಶನ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ದೇವರು ತನ್ನ ನಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡಲಿ. ಆಮೇನ್.